ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ಲಾಸ್ಟ್ ಕ್ಲಾಸಲ್ಲಿ ಏನು ಹೇಳ್ತಿದ್ರು, ಮಕ್ಕಳೇ, ವರ್ತಮಾನ ಸಮಯದ ಅನುಸಾರದಲ್ಲಿ ನಮ್ಮ ಸ್ಥಿತಿ ಹೇಗಿರಬೇಕು? ನಷ್ಟ ಮೋಹ ಮತ್ತು ಎವರ್ ರೆಡಿ. ವರ್ತಮಾನ ಸಮಯದಲ್ಲಿ ನಾವು ನಮ್ಮ ಹೆಚ್ಚಿನ ಸಮಯವನ್ನು, ಸಂಕಲ್ಪವನ್ನು ನಾನು ನನ್ನದು ಹೇಳುವಂಥ ವಿಷಯದಲ್ಲಿ ಇರ್ತಾ ಇದ್ದೀವಿ ಅಲ್ವಾ? ನನ್ನ ಪರಿವಾರ, ನನ್ನ ಕೆಲಸ, ನನ್ನ ಮನೆ ಅಲ್ವಾ? ನನ್ನ ಮಕ್ಕಳ ಮದುವೆ, ದೊಡ್ಡವರು ಇಷ್ಟೆಲ್ಲ ಜವಾಬ್ದಾರಿ ಇದೆ, ಹೀಗೆ ಮಾಡೋದು ಅಂತ ಅಲ್ವಾ? ಅಲ್ಲಿಂದ ಮನಸ್ಸನ್ನು ತೆಗಿಬೇಕು ಮತ್ತು ಎವರ್ ರೆಡಿ ಆಗಿರಬೇಕು. ಯಾವುದಕ್ಕೆ ಎವರ್ ರೆಡಿ ಆಗಿರಬೇಕು? ಈಶ್ವರಿಯ ಸೇವೆಗೆ. ಅದು ಯಾವಾಗ ಸಾಧ್ಯ ಆಗತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮನಸ್ಸ, ವಾಚ, ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ಯಾವಾಗ ಬೇಕಾದರೂ ಬಾಬನಿಂದ ಆರ್ಡರ್ ಸಿಕ್ಕಿದಾಗ ನೀವು ಎವರ್ ರೆಡಿ ಆಗಿರಬೇಕು. ಸರಿ, ಬಾಬನಿಂದ ಯಾವಾಗ ಆರ್ಡರ್ ಸಿಗ್ಬೋದು? ಯಾವಾಗ ಸಿಗ್ಬೋದು? ಮಕ್ಕಳೇ, ಬಂದ್ಬಿಟ್ಟು ಅವ್ರಿಗೆ ಜ್ಞಾನ ಕೊಡಿ ಅಂತ ಬಾಬಾ ಹೇಳ್ಬೋದಾ? ಹೇಗೆ ಸಿಗ್ಬೋದು ಬಾಬನಿಂದ ಆರ್ಡರ್? ನಿಮಿತ್ತದವರ ಮೂಲಕ ಕೊಡ್ತಾರ ಬಾಬಾ? ಯಾಕೆ ಯಾರು ಉತ್ತರ ಕೊಡ್ತಾ ಇಲ್ಲ? ಯಾವ ಸಂದರ್ಭದಲ್ಲಿ ಅವರ ಮುಖಾಂತರ ಯಾರು ಸಮರ್ಥ ಆಗಿರ್ತಾರೋ ಅವ್ರನ್ನ ಆರಿಸ್ಕೊಂಡಿರ್ತಾರೆ. ಸರಿ, ನಿಮ್ಗೆ ಆರ್ಡರ್ ಹೆಂಗೆ ಸಿಗ್ತದೆ? ಇವಾಗ ನಾವು ಸೇವೆ ಮಾಡಬೇಕು ಅಂತ ಹೆಂಗೆ ಗೊತ್ತಾಗ್ತದೆ? ಬಾಬಾ ನಮ್ಗೆ ಪ್ರೇರಣೆ ಮಾಡ್ತಾರೆ. ಹೇಗೆ? ಅಂದ್ರೆ ನಮ್ಮ ಸಮ್ಮುಖದಲ್ಲಿ ಅಂತಹ ಆತ್ಮಗಳು ಬಂದಿರ್ತಾರೆ, ಹ್ಮ್ ಅಥವಾ ಮನಸ್ಸ, ವಾಚ ಯಾವ್ದ್ರಿಂದಾದ್ರೂ ಸೇವೆ ಮಾಡುವಂತಹ ಒಂದು ಸಂದರ್ಭ ಬಂದಿರುತ್ತೆ. ಕೆಲವೊಂದು ಉದಾಹರಣೆಗಳನ್ನ ಕೊಡ್ತೀವಿ, ಕೇಳಿ. ನೀವು ಸೇವಾ ಕೇಂದ್ರಕ್ಕಂತ ಹೋಗಿರ್ತೀರಾ, ಏನೋ ಡೆಕೋರೇಷನ್ಗಂತನೂ ಕರೆದಿರ್ಬೋದು, ಏನೋ ಒಂದು ಭಂಡಾರದ ಸೇವೆಗಂತ ಕರೆದಿರ್ಬೋದು. ಅವಾಗ ತಕ್ಷಣ ನಿಮಿತ್ತದವ್ರು ಹೇಳ್ತಾರೆ ಏನಂತ, ಯಾರೋ ಬಂದಿದ್ದಾರೆ ಕೋರ್ಸ್ ಕೊಡಿ ಅಂತ ಹೇಳ್ತಾರೆ. ಅವಾಗ ತಕ್ಷಣ ಏನಾಗಿರ್ಬೇಕು? ರೆಡಿ. ಓಕೆ, ಯೋಗ ಮಾಡಿಸಿ ಅಂತ ಹೇಳ್ತಾನೆ, ಅವಾಗ ಏನಾಗಿರ್ಬೇಕು? ರೆಡಿ ಇರಬೇಕು. ಸರಿನಾ? ಇಲ್ಲಿ ಮದುವೆ ಮನೆಗೆ ಹೋಗಿರ್ತೀರ, ಚೆನ್ನಾಗಿ ಮದುಮಕ್ಕಳಾಗಿ ಶೃಂಗಾರ ಮಾಡ್ಕೊಂಡ್ಬಿಟ್ಟಿದ್ದೀರಿ, ಸರಿನಾ? ಆವಾಗ ಕೇಳ್ತಾರೆ ಯಾರೋ ಒಬ್ಬರು ಈಶ್ವರಿ ಜ್ಞಾನದ ಬಗ್ಗೆ, ಅವಾಗಲೂ ಕೂಡ ಏನಾಗಿರ್ಬೇಕು? ರೆಡಿ. ಇಲ್ಲಪ್ಪ, ನಾನು ವೈಟ್ ಡ್ರೆಸ್ ಹಾಕೊಂಡಿಲ್ಲ, ಬ್ಯಾಡ್ಜ್ ಹಾಕೊಂಡಿಲ್ಲ ಅಂತ ಏನ್ ಮಾಡುವಂಗಿಲ್ಲ, ಹೇಳಾಗಿಲ್ಲ. ಬಸ್ಸಲ್ಲಿ ಟ್ರೈನಲ್ಲಿ ಕುಂತಿರ್ತೀರ, ಆವಾಗ್ಲೂ ಕೂಡ ಏನ್ ಮಾಡ್ಬೋದು? ಬಾಬನ ಇಶಾರ ಸಿಗಬಹುದು. ಓಕೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ? ಮೇನ್ ಒಂದು 3-4 ದಿನದ ತುಂಬಾ ಕೆಲಸ ಮಾಡಿಬಿಟ್ಟು ಶರೀರ ಏನಾಗ್ಬಿಟ್ಟಿದೆ? ಸುಸ್ತಾಗ್ಬಿಟ್ಟಿದೆ. ಏನಾಗಿದೆ? ಸುಸ್ತಾಗಿದೆ. ಅಂದ್ರೆ ನಿಮ್ಗೆ ತುಂಬಾ ನಿದ್ರೆಯ ಅವಶ್ಯಕತೆ ಇದೆ. ಶರೀರವನ್ನು ಮಲಗಿಸಿದ್ದೀರಾ, ಅದು ನಿಮ್ಮ ಶರೀರ, ನಿಮ್ಮ ಮನಸ್ಸು ಬಾಬನಿಗೆ ಅವಶ್ಯಕತೆ ಇದೆ. ಅವಾಗ ಏನಾಗ್ತದೆ? ನಿಮ್ಮ ಎದುರುಗಡೆ ಯಾರು ಇರೋದಿಲ್ಲ. ಎಷ್ಟೊತ್ತಾಗಿರ್ತದೆ ಅವಾಗ? ರಾತ್ರಿ 12 ಗಂಟೆ. ಎಷ್ಟು ಗಂಟೆ? ರಾತ್ರಿ 12 ಗಂಟೆ. ಸುಸ್ತಾಗಿದೆ, ನಿಮ್ಗೆ ಗೊತ್ತಾಗ್ತಾ ಇದೆ ನಿಮ್ಗೆ ಶರೀರಕ್ಕೆ ಅವಶ್ಯಕತೆ ಇದೆ ಅಂತ. ಆ ಸಮಯದಲ್ಲಿ ಬಾಬಾ ಏನ್ ಮಾಡ್ತಿದ್ದಾರೆ? ನಿಮ್ಮ ತನು ಮನವನ್ನು ಉಪಯೋಗ ಮಾಡ್ಕೊಡ್ತಿದ್ದಾನೆ. ಏನನ್ನೋರು ಏನ್ ಹೇಳ್ತಿದ್ರು? ರಾತ್ರಿ 12 ಗಂಟೆಗೆ ಯಾರು ಬರ್ತಾರೆ ಕ್ಲಾಸ್ ಕೇಳಲಿಕ್ಕೆ? ಕ್ಲಾಸ್ ಕೇಳಲಿಕ್ಕಲ್ಲ, ಮನಸ್ಸಾ ಸೇವಿ. ಆವಾಗ ನಿಮ್ಮ ಮನಸ್ಸು ಆಲ್ ಆಫ್ ಎ ಸಡನ್ ಏನಾಗ್ಬಿಡ್ತದೆ? ಹಗೂರ ಆಗ್ಬಿಡ್ತದೆ. ನೀವು 11-11:30 ಮಲಗಿರ್ತೀರ, ಅರ್ಧ ಗಂಟೆ ಎಚ್ಚರ ಆಗ್ಬಿಡ್ತದೆ, ಮನಸ್ಸು ಹಗೂರ ಆಗ್ಬಿಡ್ತದೆ. ಅದೇನರ್ಥ? ಬಾಬಾ ನಮ್ಮನ್ನು ಉಪಯೋಗಿಸ್ಕೊತಿದ್ದಾರೆ, ಬಾಬಾ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ಇಲ್ಲ 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 3 ಗಂಟೆಗೆ ನಾನು ಅಮೃತ ವೇಳೆಗೆ ಹೇಳ್ಬೇಕಪ್ಪ, ಇಲ್ಲ ಬಾಬಾ ನಾನು ಇವಾಗ ಕಲ್ ಮುಚ್ಚಿ ಮಲ್ಕೊಂಡ್ಬಿಡ್ತೇನೆ, ಇದೇನ್ ಮಾಡುವಂಗಿಲ್ಲ, ಹೇಳುವ ಹಾಗೆ ಇಲ್ಲ. ಯಾವುದೇ ಸಂದರ್ಭದಲ್ಲಿ
ಯಾವುದೇ ವಾತಾವರಣದಲ್ಲಿ, ಯಾವುದೇ ವಾಯುಮಂಡಲದಲ್ಲಿ ಕಾರಣಾಂತರದಿಂದ ನಿಮ್ಮನ್ನು ಹಾಸ್ಪಿಟಲ್ಲೂ ಕೂಡ ಬಾಬಾ ಮಲಗಿಸಿದಾಗ ಕಾರಣ ಕಾಯಿಲೆದಿರ್ಬೋದು, ಆದರೆ ಅಲ್ಲಿ ಮುಖ್ಯವಾದ ಕಾರಣ ಏನಿರ್ತದೆ, ನಿಮ್ಮನ್ನ ಈಶ್ವರಿಯ ಸೇವೆಯನ್ನ ಪಡ್ಕೊಳ್ಳುವಂಥದ್ದು ಇರ್ತದೆ. ಹೀಗೆ ಯಾವುದೇ ಸಮಯದಲ್ಲಿ ಅಚಾನಕ್ಕಾಗಿ ಯಾವುದೇ ರೂಪದಲ್ಲಿ ಏನಾಗ್ಬೋದು, ಸೇವೆಗೆ ನಿಮ್ಮನ್ನು ಬರ್ಬೋದು. ಯಾವುದೋ ಬಸ್ಸಲ್ಲಿ ಇರ್ತೀರಾ, ಅಕ್ಕಪಕ್ಕದಲ್ಲೆಲ್ಲ ಒಂದು ಆಕ್ಸಿಡೆಂಟ್ ಆಗಿರ್ತದೆ, ಅಥವಾ ನೀವಿರುವಂತ ಬಸ್ಸಲ್ಲೇ ಇಬ್ರು ಜಗಳ ಮಾಡ್ತಾ ಇರ್ತಾರೆ, ಅವಾಗ ಏನ್ ಮಾಡ್ಬೇಕು? ಶಾಂತಿ ಬೇಕು ತಾನೆ. ಅವಾಗ ನೀವೇನಾಗ್ಬೇಕು? ಸ್ವಯಂನ ಆಫರ್ ತಗೊಂಡ್ಬಿಟ್ಟು ಬಾಬಾ ಆತ್ಮಗಳನ್ನ ಶಾಂತ ಮಾಡು ಅಂತ ಏನ್ ಮಾಡ್ಬೇಕು? ಸಂಕಲ್ಪ. ನೀವು ಜಗಳ ಮಾಡ್ಬಿಡ್ರಿ, ನಾನು ನಿಮ್ಗೆ ಆತ್ಮದ ಜ್ಞಾನ ಕೊಡ್ತೇನೆ ಅಂತ ಹೇಳಿ ಹೋದ್ರೆ ಅವ್ರು ಜ್ಞಾನ ತಗೊಳ್ತಾರ? ಅವಾಗ ಜಗಳ ತಕೊಳ್ಳೋದಿಲ್ಲ. ಇಲ್ಲ ತಾನೆ. ಅದಕ್ಕಾಗಿ ಯಾವುದೇ ರೂಪದಲ್ಲಿ, ಯಾವುದೇ ಕ್ಷಣದಲ್ಲಿ, ಯಾವುದೇ ಸಂದರ್ಭದಲ್ಲಿ ವಾತಾವರಣ ವ್ಯಕ್ತಿಯ ಎದುರುಗಡೆಗೆ ನೀವು ಈಶ್ವರಿ ಸೇವೆಗೆ ಏನಾಗಿರ್ಬೇಕು? ಎವರ್ ರೆಡಿ ಆಗಿರಬೇಕು. ನಾನು ರೆಡಿ ಆಗ್ಲಿಲ್ಲ, ನಾನು ಇವತ್ತು ಮೊದಲೇ ಓದ್ಕೊಂಡಿಲ್ಲ, ಈ ಪ್ರಶ್ನೆಗಳ ಉತ್ತರಕ್ಕೆ ನಾನಿನ್ನು ಮಾನಸಿಕವಾಗಿ ರೆಡಿ ಆಗಿಲ್ಲ ಅಂತ ಏನ್ ಮಾಡುವಂಗಿಲ್ಲ? ಹೇಳೋ ಆಗಿಲ್ಲ. ಕಾರಣವನ್ನು ಹೇಳುವ ಹಾಗೆ ಇಲ್ಲ. ಇಲ್ಲ. ಅಚಾನಕ್ ಬಾಬಾ ಏನ್ ಮಾಡ್ಬಿಡ್ತಾರೆ, ನಿಮಗೆ ಅಚಾನಕ್ ಸೇವೆಗೆ ಉಪಯೋಗ ಮಾಡ್ಕೊಳ್ಬಹುದು. ಹಾಗಿದ್ರೆ ಈ ರೀತಿ ನಾವು ಎವರ್ ರೆಡಿ ಆಗಿರ್ಬೇಕು ಅಂತ ಏನ್ ಮಾಡ್ಬೇಕು? ಅದಕ್ಕೆ ಕಂಡೀಷನ್ಸ್ಗಳು ಇದಾವೋ ಇಲ್ವೋ? ಏನ್ ಕಂಡೀಷನ್? ಪ್ರತಿ ಸ್ವಭಾವದಲ್ಲಿ, ಪ್ರತಿ ಕಾರ್ಯದಲ್ಲಿ ಈಸಿ ಆಗಿರ್ಬೇಕು. ಏನಾಗಿರ್ಬೇಕು? ಈಸಿ ಆಗಿರೋದು. ಅದೇಗೆ ಈಸಿ ಆಗಿರೋದು? ನಾವು ಮುರಳಿ ಓದ್ಕೊಂಡಿದ್ದೀವಿ ಅಂದ್ರೆ ಆ ಪಾಯಿಂಟ್ಗಳು ನಮ್ಮಲ್ಲಿ ಇರ್ತವೆ. ಅದು ಈಸಿ, ಸಹಜವಾಗಿರುತ್ತೆ. ನೀವು ಇವತ್ತಿನ ಮೊದಲು ಓದಿಲ್ಲ, ನಿಮ್ ಕ್ಲಾಸ್ ಮಾಡಿ ಅಂತ ತಕ್ಷಣ ಹೇಳಿದ್ರು, ಆವಾಗ ಗಡ್ಗಡ್ ಗಡ್ಗಡ್ ದಡ್ದಡ್ ಭಯ ಆಗತ್ತಾ? ಆಗುತ್ತೆ. ಆಗಬಾರ್ದು, ಆಗಬಾರದು. ಸ್ವಭಾವವನ್ನು ಹೇಗೆ ಈಸಿ ಮಾಡಬೇಕು ಅಂತ ಹೇಳ್ತೇನೆ. ಕೆಲವೊಂದ್ಸಲ ನಮ್ಮಲ್ಲಿ ಏನ್ ಮಾಡ್ತಾರೆ, ಅಣ್ಣವ್ರೆ ಬನ್ನಿ ಜ್ಞಾನ ಹೇಳಲಿಕ್ಕೆ ಅಂತ ಕರೀತಾರೆ. ಎಲ್ಲಿಗೆ? ಸೇವಾ ಕೇಂದ್ರ. ನಮ್ಮ ಲೆಕ್ಕದಲ್ಲೇ ಬರ್ದಿದ್ದಾರೆ ಅಂದ್ಮೇಲೆ ಇವರು AC ಟ್ರೈನಲ್ಲಿ ನಮ್ಗೆ ಟಿಕೆಟ್ ಮಾಡಿಸ್ಕೊಟ್ಟು ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ಕಾರಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸಪ್ರೇಟ್ ರೂಮ್ ಕೊಟ್ಟು ಊಟ ತಿಂಡಿ ಎಲ್ಲ ಕೊಟ್ಟು ಅಲ್ಲಿ ಡ್ರೈ ಫ್ರೂಟ್ಸ್ ಹಣ್ಣುಗಳನ್ನೆಲ್ಲ ಇಟ್ಬಿಟ್ಟು ಸ್ಟೇಜ್ ಎಲ್ಲ ರೆಡಿ ಮಾಡಿ ನಾವು ಹೋಗ್ಬಿಟ್ಟು ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಏನ್ ಮಾಡೋದು? ಕ್ಲಾಸ್ ಮಾಡೋದು. ನಮಗೆ ಮಸಾಲೆ ದೋಸೆ, ಉದ್ದಿನ ವಡ ಎಲ್ಲಾನು ಕೂಡ ಕೊಡ್ತಾರೆ ಅಂತ ಇಲ್ಲಿ ಏನ್ ಮಾಡ್ಕೊಂಡು ಹೋಗಿರ್ತೀವಿ? ಸ್ಮೃತಿ ಮಾಡ್ಕೊಂಡು ಹೋಗಿರ್ತೀವಿ. ಅಲ್ಲಿ ಹೋಗ್ಬಿಟ್ಟು ಟ್ರೈನಲ್ಲಿ ಇಳಿದ್ರೆ ಯಾರು ಬಂದೇ ಇರೋದಿಲ್ಲ. ಆಯ್ತಾ? ಓಕೆ, ಅವಾಗ ನೀವೇನ್ ಮಾಡ್ಬೇಕಾಯ್ತು? ಯಾವುದೋ ಒಂದು ವೆಹಿಕಲ್ ಇಟ್ಕೊಂಡು ಹೋಗ್ಬೇಕಾಯ್ತು. ಸರಿನಾ? ಓಕೆ. ಅಲ್ಲಿ ಹೋದಾಗ ಏನಾಗತ್ತೆ, ಯಾವುದೋ ಒಂದು ಹಾಲಲ್ಲಿ ನಿಮ್ಗೆ ಇಲ್ಲಿ ಕೊಡ್ತಾರೆ, ಅಣ್ಣವ್ರೆ ಇಲ್ಲಿ ಜಾಗ ಇಲ್ಲ, ಇಲ್ಲೇ ಮಲ್ಕೊಳ್ಳಿ ಅಂತ. ಸರಿ, ಅದಾದ್ಮೇಲೆ ನೀವು ವೈಟ್ ಡ್ರೆಸ್ ಹಾಕೊಂಡು ಅಷ್ಟೇ ಹಾಕೊಂಡಿರೋದು, ಬ್ಯಾಡ್ಜ್ ಹಾಕೊಂಡು ಬರ್ತೀರ. ಎಲ್ಲಿಗೆ? ಸೇವೆಗೆ. ಅಣ್ಣವ್ರೆ ಅರ್ಜೆಂಟ್ ಇದೆ, ಸ್ವಲ್ಪ ಪಾತ್ರೆ ತೊಳಿತೀರಾ ಅಂತ ಕೇಳ್ತಾರೆ. ಏನ್ ಹೇಳ್ತಾರೆ? ಪಾತ್ರೆ ತೊಳಿತೀರಾ? ನೀವು ಹೋಗಿದ್ ಯಾವ್ದಕ್ಕೆ? ಜ್ಞಾನ ಹೇಳಕ್ಕೆ. ಅವ್ರು ಕೊಟ್ಟಿ ಸೇವೆ ಯಾವ್ದು? ಪಾತ್ರೆ ತೊಳೆಯೋದು. ಅವಾಗ ನಿಮ್ಮನ್ನು ಚೇಂಜ್ ಮಾಡ್ಬೇಕೋ ಬೇಡವೋ? ಅದನ್ನು ಬಾಬಾ ಹೇಳ. ಅರ್ಥ ಆಯ್ತಾ? ಅದು ಲೌಕಿಕದಲ್ಲಿರ್ಬೋದು, ಅಲೌಕಿಕದಲ್ಲಿರ್ಬೋದು. ನಿಮ್ಮ ಸ್ವಭಾವವನ್ನ, ಕಾರ್ಯವನ್ನ ನೀವೇನ್ ಮಾಡ್ಬೇಕು? ಈಸಿಯಾಗಿ ಚೇಂಜ್ ಮಾಡ್ಕೊಳ್ಳಿಕ್ಕೆ ನೀವೇನಾಗಿರ್ಬೇಕು? ರೆಡಿ ಇರ್ಬೇಕು. ಕೆಲವೊಂದ್ಸಲ ಏನಾಗ್ತದೆ, ನಿಮ್ಮನ್ನ ಅಣ್ಣವ್ರೆ ಬನ್ನಿ ಡ್ರೈವಿಂಗಿಗೆ ಅಂತ ಹೇಳಿರ್ತಾರೆ. ಸರಿನಾ? ನಾವು ಹೋಗಿರ್ತೀವಿ, ತಕ್ಷಣದಲ್ಲಿ ಸಭೆ ಇರ್ತದೆ, ಅಣ್ಣವ್ರ ಜ್ಞಾನ ಹೇಳಿ ಶುರು ಮಾಡಿ ಅಂತ ಹೇಳ್ಬಿಡ್ತಾರೆ. ಎರಡೂ ಆಗ್ತೆ. ಎರಡೂನು ಕೂಡ ಆಗತ್ತೆ. ಅವಾಗ ಅದಕ್ಕೂ ಕೂಡ ನೀವೇನಾಗಿರ್ಬೇಕು? ರೆಡಿ ಇರ್ಬೇಕು. ಇಲ್ಲ ನಾನು ರೆಡಿ ಇಲ್ಲ ಅಂತ ಏನ್ ಮಾಡುವಂಗಿಲ್ಲ, ಹೇಳುವಂಗಿಲ್ಲ. ಅದಕ್ಕಾಗಿ ನಿಮ್ಮ ಸ್ವಭಾವವನ್ನು ನೀವೇನ್ ಮಾಡ್ಬೇಕು? ಈಸಿ ಮಾಡ್ಬೇಕು. ಕೆಲವೊಂದ್ಸಲ ಜ್ಞಾನ ಹೇಳಿಕಂತ ಹೋಗಿರ್ತೀರ, ಅವ್ರದ್ದು ಅಪೋಸಿಷನ್ ಬಂದ್ಬಿಡ್ತದೆ, ಬಾಯ್ ಮುಚ್ಕೊಂಡು ಸುಮ್ಮನೆ ಇರ್ಬೇಕು. 7 days ಕೋರ್ಸ್ ಕೇಳಲಿಕ್ಕೆ ಶುರು ಮಾಡ್ತೀರಾ, ನಿಮಗಿಂತ ಜಾಸ್ತಿ ಅವರೇ ನಿಮ್ಗೆ ಜ್ಞಾನ ಹೇಳಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಸುಮ್ಮನೆ ಕೂತ್ಕೊಳ್ಬೇಕಷ್ಟೇ, ಹೇಳಿದ್ರೆ ಹ್ಞೂ 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 ಅಂತ ಕೇಳಬೇಕಾಗ್ತದೆ. ಓಕೆನಾ? ಹಾಗೆ ನಿಮ್ಮ ಸ್ವಭಾವವನ್ನ ಯಾವುದೇ ಸಮಯದಲ್ಲಿ, ಯಾವುದೇ ವಾತಾವರಣದಲ್ಲಿ, ತಕ್ಷಣದಲ್ಲಿ ಏನ್ ಮಾಡ್ಬೇಕು?
ಚೇಂಜ್ ಮಾಡ್ಕೊಳ್ಳಿಕ್ಕೆ ನೀವು ರೆಡಿ ಇರಬೇಕು. ಇಲ್ಲ ನಾನು ಹಿಂಗೆ ಮಾಡೋದು, ಇಷ್ಟೊತ್ತಿಗೆ ಮಾಡೋದು. ಕೆಲವೊಂದ್ಸರಿ ಏನ್ ಮಾಡೋದು, ಇಷ್ಟೊತ್ತಿಗೆ ಮಾತ್ರ ನಾವು ಕೋರ್ಸನ್ನ ಕೊಡ್ತೀವಿ, ಇಷ್ಟೊತ್ತಿಗೆ ಮಾತ್ರ ಯೋಗ ಮಾಡ್ತೀವಿ. ಹಾಗಿರಬಾರದು. ಯಾವುದೇ ಸಮಯದಲ್ಲಿ ಯಾವುದೇ ರೂಪದಲ್ಲೂ ಕೂಡ ಏನು ಮಾಡಬೇಕು. ಸೇವೆ ನಡೀತಾ ಇದೆ. ರೆಡಿ ನಾವು ಇರ್ಬೇಕು. ಕೆಲವೊಂದ್ಸಲ ನಮ್ಮ ಮನೆ ಹಿಂದ್ಗಡೆಗೆ ಏನ್ ಮಾಡಿರ್ತೀವಿ ಅಂದ್ರೆ ಹುಲ್ಲು ಕಟ್ ಮಾಡ್ತಾ ಇರ್ತೀವಿ, ಸರಿನಾ. ಮೈ ಪೂರ್ತಿ ಗಲೀಜಾಗಿರ್ತದೆ. ಆವಾಗ್ಲೂ ತಕ್ಷಣ ಅಣ್ಣವ್ರೆ ಅರ್ಜೆಂಟ್ ಜೂಮಲ್ಲಿ ಬಂದ್ಬಿಡಿ, 5 ನಿಮಿಷದಲ್ಲಿ ಯೋಗ ಮಾಡ್ಬೇಕು ಅಂತ ಹೇಳ್ಬಿಡ್ತಾರೆ. ಟಕ್ ಅಂತ ಬಂದ್ಬಿಟ್ಟು ಕುತ್ಕೊಂಡ್ಬಿಡ್ತಾರೆ. ಒಂದು ಡ್ರೆಸ್ ಅನ್ನು ಚೇಂಜ್ ಮಾಡ್ಕೊಂಬಿಟ್ಟು ಸರಿನಾ. ಇಲ್ಲ 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 ಇವಾಗ ಆಗೋದಿಲ್ಲ ಅಂತ ಏನ್ ಮಾಡುವಂಗಿಲ್ಲ, ಹೇಳೋ ಹಾಗಿಲ್ಲ. ಹಾಗೆ ಇಲ್ಲ. ಯಾವುದೇ ರೀತಿ ಸೇವೆ, ಮನಸ್ಸ, ವಾಚ, ಕರ್ಮಣ, ಕರ್ಮ. ತನು, ಮನ, ಧನ, ಯಾವುದೇ ರೀತಿಯ ಸೇವೆಗೆ ನಿಮ್ಮನ್ನ ನೀವು ಶಾರೀರಿಕವಾಗಿ ಮಾನಸಿಕವಾಗಿ ಏನಾಗಿರ್ಬೇಕು, ಚೇಂಜ್ ಮಾಡುವಂತ ಗುಣ ನಿಮ್ಮ ಜೀವನದಲ್ಲಿ ಧಾರಣೆ ಆಗಿರಬೇಕು. ಕೆಲವೊಂದ್ಸಲ ಮಾಲೀಕನೂ ಆಗ್ಬೋದು, ಕೆಲವೊಂದ್ಸಲ ಸೇವಕನೂ ಕೂಡ ಆಗ್ಬೋದು, ಕೆಲವೊಂದ್ಸಲ ಬಾಲಕನೂ ಕೂಡ ಆಗ್ಬೋದು. ಎಲ್ಲದಕ್ಕೂ ಕೂಡ ನಾವೇನಾಗಿರ್ಬೇಕು, ಚೇಂಜ್ ಆಗಿ ರೆಡಿ ಇರ್ಬೇಕು. ಯಾರು ರೆಡಿ ಇರ್ತಾರೋ ಅವರು ಮಾತ್ರ ಬಾಬಾರವರ ಇಶಾರೆಯನ್ನು ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ, ಎವರೆಡಿ ಸೇವೆ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಇಲ್ಲ ಬಾಬಾ ನೀನು 12 ಗಂಟೆ ನಾನು ತಗೊಳ್ಳುವಂಗಿಲ್ಲ, 3 ದಿವಸ ಆಯ್ತು ನಾನು ಸೇವೆ ಮಾಡಿದ್ದೇನೆ, ಸುಸ್ತಾಗ್ಬಿಟ್ಟಿದೆ, ಇವಾಗ ನಾನು ನಿದ್ರೆ ಮಾಡ್ಬೇಕು ಅಂತ ಏನ್ ಮಾಡುವಂಗಿಲ್ಲ, ಹೇಳೋ ಹಾಗಿಲ್ಲ. ಹೇಳುವಂಗಿಲ್ಲ. ಟೆಸ್ಟಿಂಗ್ ಪೇಪರ್ ಇರ್ತದೆ ಬಾಬಂತು. ಮುಂದೆ ವಿನಾಶವಾದಾಗ ವಾರಗಟ್ಲೆ ನಿಮ್ಗೆ ನಿದ್ದೆನೂ ಇರುವುದಿಲ್ಲ, ಊಟನೂ ಕೂಡ ಇರೋದಿಲ್ಲ. ಆದ್ರೆ ಅವಾಗ ಏನ್ ಮಾಡ್ಬೇಕಾಗ್ತದೆ, ಈಶ್ವರೀಯ ಸೇವೆಗೆ ನಿಮಿತ್ತ ಆಗ್ಬೇಕಾಗ್ತದೆ. ಅದಕ್ಕಾಗಿ ನಿಮ್ಮ ಸ್ವಭಾವವನ್ನ ವ್ಯಕ್ತಿ, ವಸ್ತು, ವಿಷಯ, ವಾತಾವರಣ, ವಾಯುಮಂಡಲದ ಅನುಸಾರ ನಿಮ್ಗೆ ನೀವು ಚೇಂಜ್ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ. ಹರ ಕಾರ್യമೇ ಈಸಿ ರಹಿ, ಯಾವುದೇ ಇರಲಿ, ಲೌಕಿಕ ಇರಲಿ ಅಲೌಕಿಕ ಇರಲಿ, ಎರಡಕ್ಕೂ ನಾವೇನಾಗಿರ್ಬೇಕು, ಈಸಿ. ನಮ್ಮಲ್ಲಿ 4 ದಿನ ಆಯ್ತು, ಮನೆ ಕೆಲಸದವ್ರು ಬಂದೇ ಇಲ್ಲ. ಕಸನೂ ಗುಡಿಸ್ಬೇಕು, ನೆಲನೂ ಒರೆಸ್ಬೇಕು, ಪಾತ್ರೆನೂ ತೊಳಿಬೇಕು, ಅಡುಗೆನೂ ಮಾಡಬೇಕು, ಓಕೆನಾ. ಆಮೇಲೆ ಇಲ್ಲಿ ಸೇವೆನೂ ಕೂಡ ಮಾಡ್ಬೇಕು. ಅದು ಯಾವುದನ್ನು ಕೂಡ ಏನ್ ಮಾಡುವಂಗಿಲ್ಲ, ಕಡಿಮೆ ಬಿಡೋ ಮಾಡುವಂಗಿಲ್ಲ. ಹಾಗಿಲ್ಲ. ನಾನೇನ್ ಮಾಡ್ತಿದ್ದೀನಿ ಅಂತಂದ್ರೆ, ಓಕೆ ಕಸ ಗುಡಿಸೋದನ್ನು ಬಾಬಾ ಕಲಿಸ್ತಾ ಇದ್ದಾರೆ, ಪಾತ್ರೆ ತೊಳೆದನ್ನು ಕಲಿಸ್ತಾ ಇದ್ದಾರೆ, ಹಂಗಂದ್ರೆ ಬರೋದಿಲ್ಲ ಅಂತೆಲ್ಲ ಮಾಡ್ತಿದ್ವಿ. ಆವಾಗ ಯೋಗದ ಸ್ಥಿತಿ ಹೆಂಗಿರ್ತದೆ, ಯೂಸ್ವಲಿ ಹೆಂಗಿರ್ತದೆ ಅಂತಂದ್ರೆ, ರಜೆ ಆಗದೆ ಹೇಳಿದೆ ಕೇಳಿದ್ರೆ 1 ದಿನ 2 ದಿನ ರಜೆ ಆಗ್ತಾವ ಅಲ್ವಾ. ಇವಾಗ 4-5 ದಿವಸ ವಿದೌಟ್ ಇನ್ಫಾರ್ಮೇಶನ್ ರಜೆ ಹಾಕ್ಬಿಟ್ಟಿದ್ದಾರೆ. ಅದನ್ನು ಕೂಡ ಅವ್ರು ಯಾಕೆ ಹಾಗೆ ಅಂತ ಹೇಳಿದ್ದೇನೆ, ನಮ್ಮ ಮನಸ್ಥಿತಿನ ಏನ್ ಮಾಡ್ಕೊಳ್ಬೇಕು, ಚೇಂಜ್ ಮಾಡ್ಕೊಡ್ಬೇಕು. ಸ್ಟ್ರಾಂಗ್ ಆಗಿ ಇಟ್ಕೊಂಡ್ಬಿಟ್ಟು ಆ ಸಂದರ್ಭದಲ್ಲೂ ಕೂಡ ನಾನು ಬಾಬನ ನೆನಪು ಮಾಡ್ತಾ ಖುಷಿ ಖುಷಿಯಿಂದ ಹೇಗೆ ಸೇವೆ ಮಾಡ್ಬೇಕು ಅಂತ ಏನ್ ಮಾಡ್ಬೇಕು, ಪ್ರಾಕ್ಟಿಕಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ನನಗೆ ಬಾಬಾ ಕಲಿಸ್ಕೊಡ್ತಾ ಇದ್ದಾರೆ. ಏನು ಕಲಿಸ್ಕೊಡ್ತಾ ಇದ್ದಾರೆ, ನಾಳೆ ದಿನ ನಿನ್ನ ಸಹಾಯಕ್ಕೆ ಯಾರು ಇಲ್ದಿದ್ರು ನಿನ್ನ ಮನೆ ಕೆಲಸವನ್ನ, ನಿನ್ನೆಲ್ಲ ಕೆಲಸವನ್ನ ನೀನು ಮಾಡ್ಕೊಳ್ಲಿಕ್ಕೆ ಏನಾಗಿರ್ಬೇಕು, ರೆಡಿ ಇರಬೇಕು. ಬೇರೆಯವ್ರು ಬಂದ್ರೆ ಸಂತೋಷ, ಬೇರೆಯವರು ಬರದಿದ್ದರೂ ಕೂಡ ಅಲ್ಲಿ ಯಾವುದೇ ಕೆಲಸ ನಿಲ್ಲಬಾರ್ದು. ಯಾಕೆ ಬಂದಿಲ್ಲ ಅಂತ ಅದೇ ದೊಡ್ಡ ಇಶ್ಯೂ ಅನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು. ಅರ್ಥ ಆಯ್ತಾ. ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದ ಸೇವೆಗೆ ಏನಾಗಿರ್ಬೇಕು, ರೆಡಿ ಇರಬೇಕು. ನೆಕ್ಸ್ಟ್ ಬಾಬಾ ಸಂಪರ್ಕ ಮೇಜಿ, ಯಾರ್ದೋ ಜೊತೆ ಸಂಪರ್ಕದಲ್ಲಿ ಬರ್ತೀರಾ ಅಲ್ವಾ, ಅಲ್ಲೂ ಕೂಡ ಈಸಿ ಆಗಿರ್ಬೇಕು. ಹೇಗೆ, ಈಗ ನೀವು ಲೌಕಿಕದಲ್ಲಿ ಹೋಗ್ತೀರಾ, ಎದುರುಗಡೆ ಬಂದ ತಕ್ಷಣ ಓಂ ಶಾಂತಿ ಅಂತ ಹೇಳ್ಬಿಟ್ರೆ ಅವ್ರಿಗೆ ಹೆಂಗ ಅನ್ಸುತ್ತೆ, ಮುಜುಗರ ಆಗತ್ತೋ ಆಗಲ್ವೋ. ಬಾಬನ ಮಕ್ಕಳು ಬಂದಾಗ ಓಂ ಶಾಂತಿ ಅಂತ ಹೇಳ್ಬೇಕು, ಅಲ್ಲಿಗೆ ಹೋದಾಗ ನಮಸ್ಕಾರ ಸರ್, ನಮಸ್ಕಾರ ಮೇಡಮ್. ಅದಕ್ಕೆ ತಕ್ಕ ಹಾಗೆ ಯಾರ ಜೊತೆ ಸಂಪರ್ಕದಲ್ಲಿ ಬರ್ತಿರೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ನೀವೇನ್ ಮಾಡ್ಬೇಕು, ಚೇಂಜ್ ಮಾಡ್ಕೊಳ್ಳಿ ಅಲ್ವಾ. ಎಷ್ಟು ಜನ ಹೇಳ್ತಾರೆ, ನಾವು ತೆಲುಗು ಕ್ಲಾಸ್ ಮಾಡ್ಲಿಕ್ಕೆ ಹೋದಾಗ ನೀವು ಇಲ್ಲಿ ಬಂದ್ಬಿಟ್ಟು ತೆಲುಗು ಎಲ್ಲ ಕಲ್ತು ಬಿಟ್ಟಿದ್ರೆ ನಾವಿನ್ನು ಹಿಂದಿ ಕಲ್ತಿಲ್ಲ ಅಂತ ಅಲ್ವಾ. ಅದಕ್ಕೆ ತಕ್ಕ ಹಾಗೆ ಭಾಷೆ ಕಲೀಲಿಕ್ಕೆ ರೆಡಿ ಇರಬೇಕು. ಬೇಡ ಬೇಡ ಅಂದ್ರೂ ಮುದ್ದೆ ಕೊಡ್ತಾ ಇರ್ತಾರೆ, ತಿನ್ಲಿಕ್ಕೆ ರೆಡಿ ಇರಬೇಕು. ಹೊಟ್ಟೆ ತುಂಬಿದಿರ್ತದೆ, ಅವ್ರು ತಿಂದಿಲ್ಲ ಅಂದ್ರೆ ಬೇಜಾರಾಗ್ತಾರೆ, ಆವಾಗ್ಲೂ ತಿನ್ಲಿಕ್ಕೆ ಏನಾಗಿರ್ಬೇಕು, ರೆಡಿ ಇರಬೇಕು. ಬಸ್ಸಲ್ಲಿ ಟ್ರೈನಲ್ಲಿ ಬಂದ್ಬಿಟ್ಟು ಸುಸ್ತಾಗಿದಿರ್ತಾರೆ, ಇಲ್ಲ ಅನ್ನೋರ ದೃಷ್ಟಿ ಕೊಡಿ ಅಂತ ಹೇಳ್ತಾರೆ, ಅದಕ್ಕೆ ಏನಾಗಿರ್ಬೇಕು, ರೆಡಿ ಇರಬೇಕು. ಸೇವೆ ಮಾಡ್ಕೊಂಡು ಕೆಳಗಡೆಗೆ ಬಂದಾಗ ಚೆನ್ನಾಗಿ ಬೈಗುಳಗಳು ಸಿಗ್ತವೆ, ಅದನ್ನು ಕೇಳಲಿಕ್ಕೂ ರೆಡಿ ಇರಬೇಕು. ಸರಿನಾ. ಬಸ್ಸಲ್ಲಿ ಸೀಟ್ ಸಿಗ್ತದೆ ಅಂತ ಹೋಗಿರ್ತೀರಿ, ನಿಂತ್ಕೊಳ್ಳಿಕ್ಕೂ ಕೂಡ ಜಾಗ ಸಿಗೋದಿಲ್ಲ, ಅದಕ್ಕೂ ಕೂಡ ಏನಾಗಿರ್ಬೇಕು, ರೆಡಿ ಇರಬೇಕು. ಅರ್ಥ ಆಯ್ತಾ. ಸ್ಥೂಲವಾಗಿ ಸೂಕ್ಷ್ಮವಾಗಿ ಪ್ರತಿಯೊಂದು ಕಾರ್ಯಕ್ಕೂ ವ್ಯಕ್ತಿಯ ಜೊತೆಗೂ ಕೂಡ ಏನಾಗಿರ್ಬೇಕು, ರೆಡಿ ಇರಬೇಕು. ಸಂಪರ್ಕದಲ್ಲಿ, ಸ್ವಭಾವದಲ್ಲಿ, ಸೇವೆಯಲ್ಲಿ ನೀವು ಈಸಿ ಆಗಿರಬೇಕು ಮತ್ತು ಮಾಡುವಂತ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಸಂತುಷ್ಟವಾಗಿರಬೇಕು.
ಏನಾಗಿರ್ಬೇಕು? ಸಂತುಷ್ಟವಾಗಿರ್ಬೇಕು. ಹಾ, ಸಂತುಷ್ಟ ಅಂದ್ರೆ ಕೇವಲ ನೀವು ಮಾತ್ರ ಸಂತುಷ್ಟ ಇರೋದಲ್ಲ, ನಿಮ್ಮ ಜೊತೆಲಿರುವಂತ ಆತ್ಮಗಳು ಕೂಡ ಏನಾಗಿರ್ಬೇಕು? ನಿಮ್ಮ ಸಂತುಷ್ಟವಾಗಿರ್ಬೇಕು. ಕರ್ಮದ ಮೂಲಕ, ನಿಮ್ಮ ನಡವಳಿಕೆಯ ಮೂಲಕ ಅವರು ಕೂಡ ಏನಾಗಿರ್ಬೇಕು? ಸಂತುಷ್ಟರಾಗಿರ್ಬೇಕು. ಈ ರೀತಿ ನಿಮ್ಮ ಸಂಸ್ಕಾರವನ್ನ ಸಂತುಷ್ಟರನ್ನಾಗಿ ಮಾಡಿದಾಗ ಏನಾಗ್ತದೆ ಹೇಳಿ ನೋಡೋಣ. ಏನಾಗುತ್ತೆ? ನೀವೆಲ್ಲರ ಜೊತೆ ಅಡ್ಜಸ್ಟ್ ಆಗಿದ್ದೀರಿ, ಎಲ್ಲಾ ವೆರೈಟಿ ಸೇವೆಗೆ ಅಡ್ಜಸ್ಟ್ ಆಗಿದ್ದೀರಿ, ಲೌಕಿಕಕ್ಕೂ ಅಡ್ಜಸ್ಟ್ ಆಗಿದ್ದೀರಾ, ಅಲೌಕಿಕಕ್ಕೂ ಅಡ್ಜಸ್ಟ್ ಆಗಿದ್ದೀರಾ, ಎಲ್ಲ ಆಗಿದ್ದೀರಿ ಅಂತ ತಿಳ್ಕೊಳ್ಳಿ. ಈ ಗುಣ ಬಾಬಾ ಇಲ್ಲಿವರೆಗೆ ಏನ್ ಹೇಳಿದ್ರು ಅದೆಲ್ಲದಕ್ಕೂ ನೀವು ರೆಡಿ ಇದ್ರೆ ಏನಾಗ್ತದೆ? ಎಲ್ಲರಿಂದ ಆಶೀರ್ವಾದ ಸಿಗ್ತದೆ. ಆಮೇಲೆ ಖುಷಿ, ಆತ್ಮ ಖುಷಿಯಾಗಿರುತ್ತೆ. ಆಮೇಲೆ ನೀವು ಸಂತುಷ್ಟವಾಗಿರುವಂತ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು, ಆಶ್ಚರ್ಯ ಸೂಚಕ ಚಿಹ್ನೆಗಳು, ಕೋಮಗಳು ಇರೋದಿಲ್ಲ. ಹೌದಾ? ಹೌದು. ಅವಾಗ ಟಕ್ ಅಂತ ಬಾಬಾ ಕರೆದಾಗ ಮನಸ್ಸು ಬುದ್ಧಿಯನ್ನ ಏನ್ ಮಾಡಿಬಿಡ್ಬೋದು? ಬಾಬನಿಗೆ ಕೊಟ್ಬಿಡ್ಬೋದು. ಕೊಟ್ಟು ಬಿಡಬಹುದು. ಇಲ್ಲ ಅಂತಂದ್ರೆ ನಾನು ಬಂದಿದ್ದು ಒಂದಕ್ಕೆ, ಕರೆದಿದ್ದಕ್ಕೆ ಒಂದಕ್ಕೆ, ನನಗೆ ಉಪಯೋಗ ಮಾಡ್ತಾ ಇರೋದು ಒಂದಕ್ಕೆ ಅಂತ ಬಿಡಿ, ನನಗೆ ಮನಸ್ಸಲ್ಲಿ ಗುಸ್ 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 ಡ್ರ್ ಅಂತ ಏನಾಗಿರ್ತದೆ? ಹಾವು ಬುಸ್ ಹೇಳ್ತಾ ಇರ್ತದೆ. ಯಾವ್ದಿಂದ? ಒಳಗಡೆಯಿಂದ. ಹೊರಗಡೆಯಿಂದ ಹೇಳ್ತೀವಿ ಆಯ್ತಕ್ಕರೆ ತುಂಬಾ ಚೆನ್ನಾಗಿತ್ತು, ನಮ್ಗೆ ಸೇವೆ ಅವಕಾಶ ಕೊಟ್ಟಲ್ಲ, ತುಂಬಾ ಧನ್ಯವಾದ ಅಂತ ಬಾಯಲ್ಲಿ ಮುತ್ತು ಉದುರದಂಗ್ ಮಾತಾಡ್ತೀವಿ. ಒಳಗಡೆಗೆ ಮಾತ್ರ ಏನಿರ್ತದೆ? ಇನ್ನು ಮೇಲೆ ಫೋನ್ ಮಾಡಿ ಮಾಡ್ತೀನಿ. ಬರ್ತೇನ ಇಲ್ಲ ಅಂತ ಬಿಟ್ಟು ಅವಾಗ ಹೇಳ್ತಾರೆ, ಸರಿಯಾಗಿ ಕೈ ಕೊಡ್ತೇವೆ ಅಲ್ವಾ? ಇದು ನಮ್ಮ ಮಾನಸಿಕ ಸ್ಥಿತಿ. ಇದೆಲ್ಲ ನಮ್ಮ ಅಪ್ಪನಿಗೆ ಗೊತ್ತಿದ್ದು ಬಿಟ್ಟೇನೆ ಬಾಬಾ ಇದೆಲ್ಲ ವಿಷಯವನ್ನ ಹೇಳ್ತಾ ಇರುವಂತು. ಇಂತಹ ಮಕ್ಕಳು ಈಸಿಯಾಗ್ಲಿ ಸಾಧ್ಯ ಇಲ್ಲ, ಎವರೆಡಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮಾಡುವಂತ ಪ್ರತಿಯೊಂದು ಕರ್ಮದ ಫಲ ಏನು ಸಿಕ್ಕಿದೆಯೋ ಅದರಲ್ಲಿ ಏನಾಗಿ ಸಂತುಷ್ಟವಾಗಿರಿ ಮಕ್ಕಳೇ. ಆವಾಗ ನಿಮ್ಮ ಮನಸ್ಸಲ್ಲಿ ಎಷ್ಟೇ ಪ್ರಶ್ನೆಗಳಿಲ್ಲದೆ ಇರುವಂತ ಕಾರಣದಿಂದ ಬಾಬನ ಸೇವೆಗೆ ನೀವು ನಿಮಿತ್ತರಾಗ್ತೀರಿ. ಇಲ್ಲ ಅಂತಂದ್ರೆ ನೀವು ನುಮಾಶಾಮ ಯೋಗದಲ್ಲಿ ಕುಂತಿರ್ತೀರಾ, ಅಮೃತ ವೇಳೆಯಲ್ಲಿ ಕುಂತಿರ್ತೀರಾ. ಯೋಗ ಯಾರ ಜೊತೆಗೆ? ಯೋಗ ಯಾರ? ಅವ್ರು ಹಂಗ ಮಾಡಿದ್ರು, ಇವ್ರು ಹಿಂಗ ಮಾಡಿದ್ರು, ನನಗೆ ನಿಂದನೆ ಮಾಡಿದ್ರು, ಎಲ್ಲರ ಎದುರುಗಡೆಗೆ ಬೈದು ಬಿಟ್ರು. ಅವಾಗ ರಾಜಯೋಗನೋ ಜಗಳದ ಯೋಗನೋ? ಬಾಬನಿಗೆ ಮಾತಾಡ್ಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ಓಕೆ, ಅಯ್ಯೋ ಇವತ್ತಣ್ಣವರೇ 1.5 ಗಂಟೆ ನಾನೇನ್ ಮಾಡಿದೆ? ನುಮಾಶಾಮ ಯೋಗ ಮಾಡಿದೆ. ಶರೀರ ಕುಂತಿದೆ ಹೌದು, ಮನಸ್ಸು ಯಾರ ಜೊತೆಗಿದೆ? ಇದನ್ನ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಬಾಬ್ದಾದ ಹೇಳ್ತಾರೆ, ಮಕ್ಕಳೇ ಸಮಯ ಗೊತ್ತಿದೆ ಅಲ್ವಾ, ತುಂಬಾ ಹತ್ತಿರದಲ್ಲಿದೆ. ಆತ್ಮಗಳ ಸಂಸ್ಕಾರ ಎಲ್ಲ ಏನಾಗಿದೆ? ತುಂಬಾ ಕಠೋರವಾಗಿದೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ಇವಾಗ ರೆಡಿ ಆಗ್ಬೇಕು. ಆದ್ಮೇಲೆ ಹಾಸ್ಪಿಟ್ಲಲ್ಲಿ ಒಬ್ಬ ನರ್ಸ್ ಅಥವಾ ಡಾಕ್ಟರ್ ಇರ್ತಾರಲ್ಲ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಪೇಷಂಟ್ಗಳು ಸಪೋರ್ಟ್ ಕೊಡ್ತಾರಾ? ಕೊಡಲ್ವಾ? ಕೊಡ್ತಾರೆ. ಕೊಡಲ್ಲ, ಅಳ್ತಾರೆ. ಇವಾಗ ಒಂದು ನರ್ಸ್ ಇಂಜೆಕ್ಷನ್ ಕೊಡ್ಲಿಕ್ಕೆ ಹೋಗಿದ್ದಾರೆ ಅಂತ ತಿಳ್ಕೊಳ್ಳಿ, ಕೊಡಿ 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 ಅಂತ ಖುಷಿಯಿಂದ ಶರೀರ ಕೊಟ್ಟು ಬಿಡ್ತಾರ ಪೇಷಂಟ್ಗಳು? ಹಲ್ ತೆಗಿಲಿಕ್ಕೆ ಹೋಗಿರೋ ಡಾಕ್ಟ್ರು ಹಲ್ ತೆಗಿಬೇಕು ಅಂತಂದ್ರೆ ಆರಾಮಾಗಿ ತೆಗೀರಿ ಅಂತ ಏನು ಅಬ್ಜೆಕ್ಷನ್ ತೆಗೆಸ್ಕೊಂಡ್ಬಿಡ್ತಾರ? ಇಲ್ಲ. ಮಕ್ಕಳು ಡಾಕ್ಟರ್ ಇರ್ತಾರೆ, ಆ ಮಕ್ಕಳು ಎಷ್ಟು ಅಳ್ತಾ ಇರ್ತಾರೆ. ಸೈಕೇಟ್ರಿಕ್ ಪೇಷಂಟ್ಗಳು ಇರ್ತಾರೆ, ಅವ್ರನ್ನೆಲ್ಲ ಅಟೆಂಡ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತಾಗಲ್ವೋ? ಅವಾಗ ಡಾಕ್ಟರ್ ಮತ್ತು ನರ್ಸ್ಗಳು ಡೈಲಿ ಅವರನ್ನು ನೋಡಿ 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 ಏನ್ ಮಾಡ್ಬೇಕು? ಪೇಷನ್ಸ್ ಇಂದ ಅವರನ್ನು ವ್ಯವಹಾರ ಮಾಡ್ಬೇಕಲ್ವಾ? ಇಲ್ಲ ಅಂತಂದ್ರೆ ಅವ್ರು ಟ್ರೀಟ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಸರಿ. ಈಗ ಸ್ಕೂಲಲ್ಲಿ ಹೋದಾಗ ಟೀಚರ್ಸ್ ಇರ್ತಾರಲ್ಲ, ಇವತ್ತಿನ ಮಕ್ಕಳು ಆರಾಮಾಗಿ ತಲೆ ತೆಗೆಸ್ಕೊಂಡ್ಬಿಟ್ಟು ಜ್ಞಾನ ಕೇಳ್ತಾರ? ಎಷ್ಟು ನಿಂದನೆ ಮಾಡ್ತಾರೆ, ಎಷ್ಟು ಟೀಸ್ ಮಾಡ್ತಾರೆ, ಎಷ್ಟು ಕಾಲು ಎಳಿತಾರೆ, ಬೈಯುವಂಗಿಲ್ಲ, ಕಣ್ಣು ಬಿಡುವಂಗಿಲ್ಲ. ಹೌದಲ್ವೋ? ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ ಮೇಲ್ಗಡೆ ಬಾಸ್ ನಿಮ್ ಮಾತು ಕೇಳ್ತಾರಾ? ಬಂದಿರುವಂತ ಕಸ್ಟಮರ್ಗಳು ಕೇಳ್ತಾರಾ? ಕೇಳೋದಿಲ್ಲ. ಇಲ್ಲ ತಾನೆ? ಆದ್ರೂ ಕೂಡ ನಾನು ಸಂಪಾದನೆ ಮಾಡ್ಬೇಕು ಅಂದ್ರೆ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಎಲ್ಲಾ ಕಡೆಗೂ ಕೂಡ ಏನಿದೆ? ಒಪೋಸಿಷನ್ಗಳು ಇದೆ. ಹಾಗೆ ಸಮಯದ ಅನುಸಾರ ಮಕ್ಕಳೇ ಮುಂದೆ ಇನ್ನೂ ದೊಡ್ಡ ದೊಡ್ಡ ಸಮಸ್ಯೆಗಳು, ಪ್ರಕೃತಿ ವಿಕೋಪಗಳು ಬರೋದಿದ್ದಾವೆ. ಟೆಸ್ಟಿಂಗ್ ಪೇಪರ್ಗಳು
ಬರೋದಿದ್ದಾವೆ. ಅದು ಎಲ್ಲದಕ್ಕೂ ಕೂಡ ನೀವೇನಾಗಿರ್ಬೇಕು? ರೆಡಿ ಇರ್ಬೇಕು. ಎವರ್ ರೆಡಿ ಆಗಿರಬೇಕು. ಅದಕ್ಕಾಗಿ ಸ್ವಪುರುಷಾರ್ಥಕ್ಕೆ ನಿಮ್ಗೆ ಸಮಯ ತುಂಬಾ ಕಡಿಮೆ ಇದೆ ಅಂತ ಹೇಳ್ತಾರೆ ಬಾಬಾ. ಸೇವೆಗೆ ಅವಕಾಶ ಇದೆ. ಯಾವ್ದಕ್ಕಿದೆ? ಸೇವೆಗೆ. ಸೇವೆಗೆ ಮುಂದೆ ಅವಕಾಶ ಇದೆ, ಅದು ಸ್ವಪುರುಷಾರ್ಥಕ್ಕೆ ಅವಕಾಶ ಇಲ್ಲ. ಹಾಗೆ ಸ್ವಪುರುಷಾರ್ಥ ಅಂದ್ರೆ ಏನು, ಸೇವೆ ಅಂತಂದ್ರೆ ಏನು? ಸೇವೆ ಅಂದ್ರೆ ಹೊರಗಡೆಯವ್ರಿಗೆ ಮಾಡೋದು. ಸ್ವಪುರುಷಾರ್ಥ ಅಂದ್ರೆ ನಮಗ್ ಮಾಡ್ಕೊಳ್ಳೋದು. ಏನ್ ಮಾಡ್ಕೊಳ್ಳೋದು? ನಿಮ್ಗೆ ನಮ್ಮನ್ನ ನಾವು ರೆಡಿ ಮಾಡ್ಕೊಳ್ಳೋದು. ರೆಡಿ ಮಾಡ್ಕೊಳ್ಳೋದು. ಶಾರೀರಿಕವಾಗಿ ಬೆಳಗ್ಗೆ ಸ್ನಾನ ಮಾಡಿಸೋದು, ಕ್ಲೀನ್ ಮಾಡೋದು, ಊಟ ತಿಂಡಿ ಕೊಡೋದು, ನಿದ್ರೆ ಮಾಡೋದು ಇದೆಯಲ್ಲ, ಇದು ಸ್ವ. ಅಡಿಗೆ ಮಾಡ್ಬಿಟ್ಟು ಬೇರೆಯವ್ರಿಗೆ ಬಡಿಸ್ತೀವಲ್ಲ, ಅದ್ಯಾವುದು? ಸೇವೆ ಅಲ್ವಾ? ನಾವು ಬೇರೆಯವ್ರಿಗೆ ಊಟ ತಿಂಡಿ ಬಡಿಸ್ಬಿಟ್ಟು ನಾನು ಊಟ ಮಾಡಿಲ್ಲ ಅಂತಂದ್ರೆ, ನಾನು ಸ್ನಾನ ಮಾಡಿಲ್ಲ ಅಂತಂದ್ರೆ ಏನಾಗ್ತದೆ? ಶರೀರ ವೀಕ್ ಆಗತ್ತಲ್ವಾ? ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಹಗಲು ರಾತ್ರಿ ನೀವು ಸೇವೆ ಮಾಡಿ ನಿಮ್ಗೆ ಏನಿದೆ? ಅವಕಾಶ ಇದೆ. ಆದ್ರೆ ಪುರುಷಾರ್ಥಕ್ಕೆ ಸಮಯ ಇರುವುದು ಯಾವಾಗ? ಈಗಲೇ. ಈಗ ಬೆಳಿಗ್ಗೆ ಮನೆಯಲ್ಲಿ ಇದ್ದಾಗ 1 ಗಂಟೆ ನಾವು ಶರೀರವನ್ನ ಏನ್ ಮಾಡ್ತೀವಿ? ಮೇಂಟೈನ್ ಮಾಡ್ತೀವಿ. 1 ಅವರ್ 2 ಅವರ್ ಅಲ್ವಾ? ಉಳಿದಿದ್ದು 15-16 ಅವರ್ ಹೊರಗಡೆ ಹೋಗ್ಬಿಟ್ಟು ಏನ್ ಮಾಡ್ತೀವಿ? ಕಾರ್ಯವನ್ನ ಮಾಡ್ತೀವಲ್ವಾ? ಅದಕ್ಕೆ ಸಮಯ ಜಾಸ್ತಿ ಅಲ್ವಾ? ಇಲ್ಲಿ ಶರೀರ ನಿರ್ವಹಣೆ ಮಾಡ್ಲಿಕ್ಕೆ ಸಮಯ ಇರೋದು ಕಡಿಮೆ. ಹಾಗೆ ಸ್ವಪುರುಷಾರ್ಥಕ್ಕೆ, ಸ್ವಪರಿವರ್ತನೆಗೆ, ನಿಮ್ಮಲ್ಲಿರುವಂತ ಕಡಿಮೆತನದಿಂದ ನೀವು ಹೊರಗಡೆಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸಮಯ ನಿಮ್ಗೇನಿದೆ? ತುಂಬಾ ಕಡಿಮೆ ಇದೆ. ಅದಕ್ಕಾಗಿ ನಿಮ್ಮ ಜಮಾದ ಖಾತೆಯನ್ನು ಏನ್ ಮಾಡ್ಬೇಕಂತೆ? ಚೆಕ್ ಮಾಡ್ಕೊಳ್ಬೇಕ. ಯಾಕಂದ್ರೆ ಇವತ್ತು ಸಂಪಾದನೆ ಮಾಡಿದ್ರೆ ತಾನೆ ಭವಿಷ್ಯದಲ್ಲಿ ನಾನೇನ್ ಮಾಡ್ಬೋದು? ಪೇಮೆಂಟ್ ಮಾಡಬಹುದು ಅಲ್ವಾ? ಅದಕ್ಕಾಗಿ ಜಮಾದ ಖಾತೆ ಹೇಗಿದೆ ಅಂತ ಏನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಅವಾಗ ಬಾಬಾ ಮಕ್ಕಳು ಕೇಳ್ತಾರೆ, ಬಾಬಾ ಸರಿ ಜಮಾದ ಖಾತೆ ಮಾಡೋಣ, ಜಮಾ ಹೆಂಗಾಗ್ತದೆ? ಏನು ಮಾಡಿದ್ರೆ ಜಮಾ ಆಗ್ತದೆ? ಈ ಮಕ್ಕಳೇನು ಕಡಿಮೆ ಇಲ್ಲ. ಬಾಬಾ ಉತ್ತರ ಹೇಳ್ದಂಗೆ ಇನ್ನೊಂದು ಪ್ರಶ್ನೆ ಕೇಳಿರ್ತಾರೆ. ಈ ಅವ್ಯಕ್ತ ಮುರಳಿ ಬಾಬಾ ನುಡಿಸ್ತಾರಲ್ಲ, ಒಂದ್ ಸೆಂಟೆನ್ಸ್ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಡ್ತಾರಲ್ಲ. ಯಾಕೆ ಗ್ಯಾಪ್ ಕೊಡ್ತಾರೆ? ನೀವು ಬಾಬಾನ ಹತ್ರ ಮಾತಾಡ್ಬೇಕು, ಅಲ್ಲಿ ಆನ್ಸರ್ ಕೊಡ್ಲಿಕ್ಕೆ ಬಾಬಾ ಗ್ಯಾಪ್ ಕೊಟ್ಟಿರ್ತಾರಲ್ಲಿ. ಓಕೆನಾ? ಅಲ್ಲಿ ನೀವು ಅವ್ರು ಕ್ವಶನ್ ಕೇಳಿರ್ತಾರೆ, ಮಧ್ಯ ನಿಲ್ಲಿಸಿದಾಗ ನೆಕ್ಸ್ಟ್ ನೀವು ಆನ್ಸರ್ ಮಾಡ್ಬೇಕು, ಅಥವಾ ನೀವು ಕ್ವಶನ್ ಕೇಳಬೇಕು. ಆವಾಗ ಏನಾಗತ್ತೆ? ಮುರಳಿ ಹೇಳುದು ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಸರಿನಾ? ಓಕೆ. ಈಗ ಆ ವಿಧಿ ಏನು? ಬಾಬಾ ಹೇಳ್ತಾರೆ 3 ವಿಧಿ ಇದೆ. ಈ 3 ವಿಧಿಯನ್ನು ಮೊದಲೇನೂ ಕೂಡ ನಾನು ನಿಮ್ಗೆ ತಿಳಿಸಿದ್ದೇನೆ. ಮೊನ್ನೆ ಮಿಲನದ ಮುರಳಿ ಇದೆಯಲ್ಲ, ಆ ಮಿಲನದ ಮುರಳಿಯಲ್ಲೂ ಕೂಡ ಬಾಬಾ ಏನ್ ಮಾಡಿದ್ದಾರೆ? ಈ 3 ವಿಧಿಯನ್ನ ತಿಳಿಸಿದ್ದಾರೆ. ಅದನ್ನ ನಿಮ್ಮಲ್ಲಿ ನೀವು ಸ್ವಯಂ ಚೆಕ್ ಮಾಡಿ. ಮೊದಲೇಂದು ಯಾವುದು? ಸ್ವಯಂ ಕೆ ಪುರುಷಾರ್ಥ ಸೇ ಪ್ರಾರಬ್ಧ ಕಾ ಖಾತಾ ಜಮಾ ಕರ್ನ. ಸ್ವಯಂ ಪುರುಷಾರ್ಥ ಅಂದ್ರೆ ಆತ್ಮಶುದ್ಧಿ. ಬೆಳಿಗ್ಗೆ ಎದ್ಬಿಟ್ಟು ಅಮೃತ ವೇಳೆಯಲ್ಲಿ ಏನ್ ಮಾಡುವಂಥದ್ದು? ಆತ್ಮವನ್ನ ಶಕ್ತಿಯುತನ ಮಾಡುವಂಥದ್ದು, ಅದರಲ್ಲಿರುವಂಥ ವಿಕಾರವನ್ನ ತೆಗೆದುಹಾಕುವಂಥದ್ದು, ಪವರ್ಫುಲ್ ಯೋಗವನ್ನ ಮಾಡುವಂಥದ್ದು. ಇಲ್ಲಿ ಸ್ವಪುರುಷಾರ್ಥ. ಈಗ ನಿಮಗೊಂದು ಪ್ರಶ್ನೆ, ನಿಮ್ಮ ಶರೀರಕ್ಕೆ ಊಟ ಕೊಡಿಸ್ಬೇಕಾದ್ರೆ ಶರೀರಕ್ಕೆ ನೀವು ಕೊಡಿಸ್ತೀರೋ ಬೇರೆಯವ್ರು ಕೊಡ್ತಾರೋ? ನಾವೇ ನಾವೇ ಅಲ್ವಾ? ನಿಮ್ಮ ಶರೀರಕ್ಕೆ ಯಾರು ಸ್ನಾನ ಮಾಡಿಸ್ತಾರೆ? ನಾವೇ ಮಾಡಿಸ್ಬೇಕು. ಓಕೆ. ನೀವು ಸ್ನಾನ ಮಾಡ್ಬೇಕಾದ್ರೆ ನಿಮ್ ಜೊತೆಗೆ ನಿಮ್ ಮನೆಯವರೆಲ್ಲ ಬಂದಿರ್ತಾರೆ. ಇಲ್ಲ, ಮತ್ತೆ ನಾವು ಒಬ್ಬರೇ ಇರ್ತೀವಿ. ಊಟ ಮಾಡ್ಬೇಕಾದ್ರೆ ನಾವು ಒಬ್ಬರೇ. ಬೇರೆಯವ್ರು ಇದ್ರೂ ಕೂಡ ನಮ್ ತಟ್ಟೆಯಲ್ಲಿ ನಾವೇ ತಾನೇ ತಿನ್ನೋದು. ಪಕ್ಕದಲ್ಲಿ ಬೇರೆಯವ್ರು ಇದ್ರೂ ಕೂಡ ನನ್ನ ಶರೀರಕ್ಕೆ ಏನ್ ಮಾಡೋದು? ನಾನೇ. ನಾನೇ ತಿನ್ಬೇಕು. ಅವಾಗ ನನ್ನ ಜೊತೆಗೆ ಯಾರಿದ್ದಾರೆ? ನಾನೊಬ್ಬನೇ. ಹೌದು ತಾನೆ? ಹಾಗೆ ಸ್ವಪುರುಷಾರ್ಥದಲ್ಲಿ ಯಾರಿರ್ತಾರೆ? ಅದ್ರಲ್ಲೂ ನಾನೊಬ್ಬ. ಅರ್ಥ ಆಯ್ತಾ? ಸ್ವಪುರುಷಾರ್ಥದಲ್ಲೂ ನಾನೊಬ್ಬನೇ ಇರ್ತೇನೆ. ಆವಾಗ ನನ್ನ ಬಲಹೀನತೆಗಳು, ನನ್ನ ಕಡಿಮೆತನಗಳು, ಅದನ್ನ ನಾನು ಏನ್ ಮಾಡ್ಬೋದು? ಚೆಕ್ ಮಾಡು. ಬೇರೆಯವ್ರಿಗೆ ಭಾಷಣ ಮಾಡ್ಬೇಕಾದ್ರೆ ನೀವು ಕನ್ನಡಿಯಲ್ಲಿ ನೋಡ್ಕೊಳ್ತೀರಾ? ಇಲ್ಲ ತಾನೆ? ಮನೆಗೆ ಬಂದಾಗ ಕನ್ನಡಿಯಲ್ಲಿ ನೋಡ್ಕೊಳ್ತೀರಿ. ಯಾಕೆ? ಕೂದ್ಲು ಕರೆಕ್ಟ್ ಆಗಿದ್ಯಾ? ಫೇರ್ ಅಂಡ್ ಲವ್ಲಿ ಕ್ರೀಮ್ ಹಚ್ಕೊಂಡು ಸರಿ ಇದೆಯಾ? ಕುಂಕುಮ ಹಚ್ಚಿದ್ ಸರಿ ಇದೆಯಾ? ಲಿಪ್ಸ್ಟಿಕ್ ಆ ಕಡೆ ಈ ಕಡೆಗೆಲ್ಲೂ ಹೋಗಿಲ್ಲ ತಾನೆ? ಎಲ್ಲಾದ್ರೂ ಮಸಿಗಿಸಿ ತಾಗಿದ್ಯಾ ಅಂತ ಏನ್ ಮಾಡ್ತೀವಿ? ನೋಡ್ತೀವಿ. ಓಕೆ. ಮದುವೆ ಮನೆಗೆ ಹೋಗಿದ್ದೀರಾ, ಊಟಕ್ಕೆ ಬಡಿಸ್ತಾ ಇದ್ದೀರಾ, ಅಲ್ಲೇನೋ ಕೆಲಸ ಮಾಡ್ತಿದ್ದೀರಾ, ಜನರ ಹತ್ರ ಮಾತಾಡ್ತಿದ್ದೀರಾ. ಓಕೆ. ಆವಾಗ ಇದನ್ನೆಲ್ಲ ಚೆಕ್ ಮಾಡ್ತೀರಾ? ಆಫೀಸಲ್ಲಿ ಹೋಗ್ಬಾರ ಕೆಲಸ ಮಾಡ್ಬೇಕಾದ್ರೆ ಇದೆಲ್ಲ ಚೆಕ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ ತಾನೆ? ಹಾಗೆ ಒಬ್ಬರೇ ಕೂತ್ಕೊಂಡು ಯೋಗವನ್ನು ಮಾಡ್ತಿಲ್ಲ. ಅಂದ್ರೆ ಒಬ್ಬರೇ ಸಂಘಟನೆಯಲ್ಲಿ ಕೂತ್ಕೊಳ್ಳಿ, ಅದು ನಿಮ್ಮನ್ನ ನೀವೇನ್ ಮಾಡ್ಕೊಳ್ಬೇಕು?
ಚೆಕ್ ಮಾಡ್ಕೊಳ್ಬೇಕು. ಒಂದು ನಿಮ್ಮಲ್ಲಿರುವಂತ ಕಡಿಮೆತನವನ್ನ ತೆಗೆಯುವಂಥದ್ದು, ಎರಡನೇದು ಸಂಪಾದನೆಯನ್ನ ಮಾಡುವಂಥದ್ದು. ಅಲ್ಲಿ ನೀವಿರ್ತೀರಿ ಮತ್ತೆ ನಿಮ್ಮ ಅಪ್ಪ ಇರ್ತಾರೆ, ಇಬ್ಬರು ಬಿಟ್ರೆ ಮೂರನೇವರಿಗಲ್ಲಿ ಅವಕಾಶ ಇರೋದಿಲ್ಲ. ಇಲ್ಲ. ಸ್ವಪುರುಷಾರ್ಥದ ಮೂಲಕ ಪ್ರಾರಬ್ಧದ ಖಾತೆಯನ್ನ ಏನ್ ಮಾಡೋದು, ಜಮಾ ಮಾಡುವಂಥದ್ದು. ಅಂದ್ರೆ ನೀವು ಬಾಬನ ಹತ್ರ ಇದ್ದೀರಿ, ಬಾಬನಿಂದ ಖುಷಿ ಸಿಕ್ಕಿದೆ, ಆನಂದ ಸಿಕ್ಕಿದೆ, ಅದನ್ನ ಏನ್ ಮಾಡೋದು, ಸ್ಟಾಕ್ ಮಾಡುವಂಥದ್ದು. ಮಾತೆಯರು ಗುರುವಾರ ಬಾಬನ ಮನೆ ಹೋಗಿರ್ತಾರೆ, ಅಲ್ಲಿ ಒಂದು ಮೈಸೂರು ಪಾಕನ ಕೊಡ್ತಾರೆ, ಅವ್ರೇನ್ ಮಾಡ್ತಾರೆ, ಅದನ್ನ ವ್ಯಾನಿಟಿ ಬ್ಯಾಗ್ ಅಲ್ಲಿ ತಗೊಂಡು ಬರ್ತಾರೆ. ನಾವಣ್ಣಂದಿರು ಏನ್ ಮಾಡ್ತೀವಿ, ಕೊಟ್ಟಿದ್ದನ್ನು ಹಾಗೆ ತಿಂದ್ಬಿಟ್ಟು ಅಕ್ಕವ್ರ ಇನ್ನೊಂದು ತಗೊಂಡು ಅದನ್ನೂ ತಿನ್ಕೊಂಡ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ಟು ಬರ್ತೀವಿ ಇಲ್ಲ, ಅಲ್ವಾ? ತಿನ್ನೋದಿಲ್ಲ. ಹೊರಗಡೆ ಆಹಾರ ತಿನ್ನೋದಿಲ್ಲ. ಹೊರಗಡೆದೆಲ್ಲ ನಾನು ಕೇಳ್ತಾ ಇರೋದು, ಸೆಂಟರ್ನಲ್ಲೇನೆ ಒಂದು ತಿಂದ್ಬಿಟ್ಟು ಇನ್ನೊಂದನ್ನ ಕೇಳ್ಬಿಟ್ಟು ಅದನ್ನು ತಿನ್ಕೊಂಡ್ಬಿಟ್ಟು ಬರೋದು. ಮನೆಗೆ ಏನ್ ಮಾಡುವಂಗಿಲ್ಲ, ತಗೊಂಡು ಬರುವಂಗಿಲ್ಲ, ಬೇರೆಯವರು ಕೊಡೋದಿಲ್ಲ ಅಲ್ವಾ? ಅಕ್ಕಂದಿರು ಏನ್ ಮಾಡ್ತಾರೆ, ವೆನಿಟಿ ಬ್ಯಾಗ್ ಅಲ್ಲಿ ಒಂದು ಕವರ್ ಇಟ್ಕೊಂಡಿರ್ತಾರೆ, ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಊಟ ಕುಂತ್ಕೊಂಡಾಗ್ಲೂ ಕೂಡ ಅದ್ರಲ್ಲಿ ಹಾಕೋದು. ಒಂದ್ಸಲ ಜಿಲೇಬಿ ಹಾಕಿರ್ತೀವಿ, ಎರಡನೇ ಸಲ ಅಣ್ಣ ಬರ್ಸಿ ಅಂತ ಹೇಳ್ತಾವೆ. ಎಲ್ಲಿ ಹೋಗಿದ್ರೆ ಜಿಲೇಬಿ ಅಂದ್ರೆ ಇಲ್ಲಿ ಕವರ್ನಲ್ಲಿ ಹೋಗ್ಬಿಟ್ಟಿದೆ ಒಳಗಡೆ, ಕಜ್ಜಾಯ ಜಿಲೇಬಿ ಎಲ್ಲ ಏನಾಗಿರ್ತೋ ಹೋಗಿರ್ತಾರೆ ಒಳಗಡೆ, ಸರಿನಾ? ಯಾಕಂದ್ರೆ ಮನೆಯವ್ರಿಗೆ ತಿನ್ಸ್ಬೇಕು ಅಂತ ಅಲ್ವಾ? ಅಂದ್ರೆ ಜಮಾ, ಜಿಲೇಬಿ ಎಲ್ಲಿ ಜಮಾ ಆಗಿದೆ, ಬ್ಯಾಗ್ ಅಲ್ಲಿ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ನಿಮ್ಮ ಸ್ವಪುರುಷಾರ್ಥದಿಂದ ಆ ಸಮಯದಲ್ಲಿ ತಂದೆಯನ್ನು ನೆನಪು ಮಾಡುವುದರ ಮೂಲಕ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರಾಪ್ತಿಯ ಖಜಾನೆ ಜಮಾ ಆಗಿದೆಯಾ? ಅಥವಾ ಅಳ್ತಾ ಇದ್ದೀರೋ, ಕೂಗ್ತಾ ಇದ್ದೀರೋ, ಬೇಡ್ತಾ ಇದ್ದೀರೋ, ಅಥವಾ ಸಿಹಿಯಾದಂಥ ಮಧುರವಾದಂಥ ನಿದ್ರೆಯಲ್ಲಿ ಮಗ್ನನಾಗಿದ್ದೀರೋ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಯಾವಾಗ? ಸ್ವಪುರುಷಾರ್ಥದ ಸಮಯದಲ್ಲಿ ಸೇವೆ ಮಾಡ್ಬೇಕಾದ್ರೆ ಅಟೆನ್ಷನ್ ಇರ್ತದೆ, ಜನ ಎದುರುಗಡೆ ನೋಡ್ತಾ ಇದ್ದಾರೆ ಹೇಳುವಂಥದ್ದು ಅಟೆನ್ಷನ್ ಇರ್ತದೆ. ಆದ್ರೆ ಒಬ್ಬರೇ ಇದ್ದಾಗ್ಲೇನೆ ಮಾಯೆ ಬರೋದು, ನಿದ್ರೆ ಬರೋದು ಎಲ್ಲ ಯಾವಾಗ? ಒಬ್ಬರೇ ಇದ್ದಾಗ. ಅದಕ್ಕಾಗಿ ನಮ್ಮ ವಿದ್ಯಾರ್ಥಿಗಳು ತುಂಬಾ ಬುದ್ಧಿವಂತರು. ಅಣ್ಣವ್ರೆ, ಇದೆಲ್ಲ ಗೊತ್ತಿರೋದಕ್ಕೆ ನಾವು ಹೆಚ್ಚಿನ ಜನ ವಿಡಿಯೋ ಆನೇ ಮಾಡೋದಿಲ್ಲ. ವಿಡಿಯೋ ಆನ್ ಮಾಡ್ಬಿಟ್ಟು ಎಲ್ಲ ಗೊತ್ತಾಗ್ಬಿಡ್ತದಲ್ಲ ನಾವೇನ್ ಮಾಡ್ತೀವಿ ಅಂತ. ವಿಡಿಯೋ ಆನ್ ಮಾಡದಿದ್ರೆ ಇಷ್ಟೆಲ್ಲ ಹೇಳ್ತೀರಿ ನೀವು, ಇನ್ನು ವಿಡಿಯೋ ಆನ್ ಮಾಡ್ಬಿಟ್ರೆ ಸರಿಯಾಗಿ ನಾವು ಸ್ಕ್ಯಾನಿಂಗೇ ಮಾಡ್ಬಿಡ್ತೀರ ಅಲ್ವಾ? ಅದಕ್ಕಾಗಿ ನಿಮಗಿಂತ ನಾ ಬುದ್ಧಿವಂತರು ವಿಡಿಯೋನೇ ಆನ್ ಮಾಡಲ್ಲ. ಹಾಸಿಗೆ ಮೇಲೆ ಮಲ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡು ಜರ ನಿದ್ದೆ ಹೊಡ್ಕೊಂಡು, ನೋಡಿ ನಾವು 9 ವೇಳೆಗೆ ಬಂದಿದ್ದೀವಿ, ಕ್ಲಾಸ್ ಕೇಳ್ತಾ ಇದ್ದೀವಿ, ಎಲ್ಲದಕ್ಕೂ ನಾವು ಅಟೆಂಡ್ ಆಗಿದ್ದೀವಿ. ಇಲ್ಲಿ ಮೊಬೈಲ್ ಇರ್ತದೆ, ಎದುರುಗಡೆಗಲ್ಲಿ ಸೀರಿಯಲ್ ಇರ್ತದೆ. ಯೋಗೇಶ್ ಅಣ್ಣನ ನಾವು ಬಂದಿದ್ದೀವಿ ಅಂತ ಅಟೆಂಡೆನ್ಸ್ ಕೊಟ್ಟ ಆಯ್ತಲ್ವಾ, ವಿಷಯ ಮುಗೀತು. ಯಾರಿಗ್ ಮೋಸ ಮಾಡ್ತಿದ್ದೀರಿ? ನಮಗ್ ನಾವೇ. ಯಾರಿಗ್ ಮಾಡ್ತಿದ್ದೀರಾ? ನನಗ ಲಾಸು? ನಿಮ್ಮ ಮುಖ ನೋಡ್ಬಿಟ್ಟು ನನಗೇನು ಆಗೋದಿಲ್ಲ, ನಮ್ಮ ಅಪ್ಪನ ಹತ್ರ ಒಂದು ದೊಡ್ಡ ಕ್ಯಾಮರಾ ಇದೆ, ಅದೆಲ್ಲ ಅವ್ರು ನೋಡ್ತಾ ಇರ್ತಾರೆ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಸ್ವಪುರುಷಾರ್ಥದಿಂದ ಏನ್ ಮಾಡಿ, ಜಮಾದ ಖಾತೆ ನಿಮ್ಮಲ್ಲಿ ಸ್ಟಾಕ್ ಆಗಿದ್ಯಾ ಅಂತ ನೀವೇನೇನ್ ಮಾಡ್ಬೇಕು, ಚೆಕ್ ಮಾಡ್ಬೇಕು. ಈ ಚೆಕ್ ಮಕ್ಕಳಿಗೆ ಸ್ನಾನ ಮಾಡ್ಲಿಕ್ಕೆ ಕಳಿಸಿದ್ರೆ ಏನ್ ಮಾಡ್ತಾರೆ? 8:15 ಸ್ಕೂಲು, 8:10 ಸ್ನಾನ ಮಾಡ್ಲಿಕ್ಕೆ ಕಳಿಸಿ ಏನ್ ಮಾಡ್ತಾರೆ? ಸುಮ್ನೆ ತಲೆ ಮೇಲೆ ನೀರ್ ಹಾಕೊಂಡು ಬಂದಿರ್ತಾರೆ, ಹಿಂದ್ಗಡೆ ಸೋಪ್ ಹಂಗೆ ಇರ್ತಾರೆ, ಬೆನ್ನಿಗೆ ನೀರೇ ತಾಗಿರೋದಿಲ್ಲ, ಓಡ್ ಬಂದಿರ್ತಾರೆ ತಾನೆ. ಹಾಗೇನೆ ಅಮ್ಮ ಹೇಳಿದ್ರು ಅಂತ ಬಿಟ್ಟು ಏನ್ ಮಾಡೋದು, ಯೋಗ ಕುತ್ಕೊಳ್ಳೋದು. ಬಾಬಾ ಹೇಳಿದ್ರು ಅಂತ ಯೋಗ ಕುತ್ಕೊಳ್ಳೋದು, ಯೋಗೇಶನ್ನ ಬೈತಾರೆ ಅಂತ ಯೋಗದಲ್ಲಿ ಕುತ್ಕೊಳ್ಳೋದು ಮಾಡಿದ್ರೆ ನಷ್ಟ ಯಾರಿಗೆ? ಅವಾಗ ಪ್ರಾಪ್ತಿ ಆಗಿದ್ಯೋ ಇಲ್ಲೋ ಅಂತ ಏನ್ ಮಾಡ್ಬೇಕು, ಚೆಕ್ ಮಾಡ್ಬೇಕು. ಸ್ನಾನಕ್ಕೆ ಹೋಗಿದ್ದೀರಿ ಅಂತಂದ್ರೆ ಅಲ್ಲಿ ಕೊಳೆ ಏನಾಗ್ಬೇಕು, ಕ್ಲೀನ್ ಆಗ್ಬೇಕಲ್ವಾ? ಹಾಗೇನೆ ನಾವು ರಾಜಯೋಗವನ್ನು ಮಾಡಿದಾಗ ಸ್ವಪುರುಷಾರ್ಥದಲ್ಲಿ ನಮ್ಗೆ ಲಾಭ ಸಿಕ್ಕಿದ್ಯಾ, ಸ್ವಚ್ಛ ಆಗಿದ್ಯಾ ಅಂತ ಏನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ಇದು ಯಾವಾಗ? ಸ್ವಪುರುಷಾರ್ಥ ನೀವು ಮತ್ತು ಬಾಬಾ ಇಬ್ಬರೇ ಇದ್ದಾಗ. ಸರಿ, ಹಾಗೆ ಪೂರ್ತಿ ದಿನ ನಾನು ಬಾಬಾ ಇಬ್ಬರೇ ಇರ್ಲಿಕ್ಕೆ ಆಗತ್ತಾ? ಓಕೆ, ನಿಮ್ಗೆ ಪ್ರಶ್ನೆ, ಈ ಸ್ವಪುರುಷಾರ್ಥದ ಸಮಯ ಯಾವಾಗ? ಬೆಳಿಗ್ಗೆ ಅಮೃತ ವೇಳೆ. ಒಬ್ಬರೇ ಯೋಗದಲ್ಲಿ ಕುಂತಿರ್ತೀರಾ ನೋಡಿ, ಅಮೃತ ವೇಳೆಯಲ್ಲಿ ಇರ್ಬೋದು, ನುಮಾಶಾಮಿ ಇರ್ಬೋದು, ಟ್ರಾಫಿಕ್ ಕಂಟ್ರೋಲ್ ಇರ್ಬೋದು, ಬಟ್ಟೆಗಳಿರ್ಬೋದು, ಒಬ್ಬರೇ ಯೋಗದಲ್ಲಿ ಕುಂತಿರ್ತೀರಲ್ಲ, ಆವಾಗ ನೀವೇನು ಮಾಡ್ತಿದ್ದೀರಿ ಹೇಳೋದ್ರ ಬಗ್ಗೆ ಬಾಬಾ ಇದನ್ನ ಹೇಳ್ತಿದ್ದಾರೆ. ಓಕೆ, ಸರಿ. ಪೂರ್ತಿ ದಿನ ನಾವು ಒಬ್ಬರೇ ಕುತ್ಕೊಳ್ಲಿಕ್ಕೆ ಆಗತ್ತಾ?
ಆಗೋದಿಲ್ಲ. ಮತ್ತೆ ಮುಂದೆ ಕರ್ಮ ಮಾಡಬೇಕಾಗ್ತದೆ. ಲೌಕಿಕ ಅಲೌಕಿಕ ಆತ್ಮಗಳ ಜೊತೆಗೆ ಸಂಪರ್ಕದಲ್ಲಿ ಬರಬೇಕಾಗ್ತದೆ. ಆವಾಗ ಏನ್ ಮಾಡ್ಬೇಕು? ಇವಾಗ ಇಲ್ಲಿವರೆಗೆ ಬಾಬಾ ಹೇಳಿದ್ದು ಅಮೃತ ವೇಳೆ ಬೆಳಗ್ಗೆ ಎದ್ದ ಮೇಲೆ, ಸರಿನಾ? ನೆಕ್ಸ್ಟ್ ಸಂಬಂಧ ಸಂಪರ್ಕದಲ್ಲಿ ಬಂದಾಗ, ಶರೀರದ ಕನೆಕ್ಷನ್ ಅಲ್ಲಿ ಬಂದಾಗ ಏನ್ ಮಾಡ್ಬೇಕು? ದೂಸರಾ ಹೇ ಸಂತುಷ್ಟ ರೆಹನಾ. ಎರಡನೇದು ಯಾವುದು? ಸಂತುಷ್ಟರೇ. ಸಂತುಷ್ಟತೆ. ಯಾವಾಗ ಯಾವಾಗ? ಬೇರೆ ಆತ್ಮಗಳ ಜೊತೆ ಸಂಪರ್ಕ ಇದ್ದಾಗ. ಆದ್ರೆ ನಿಮ್ಗೆ ನಾಟಕದ ಅನುಸಾರ ರಂಗೋಲಿ ಹಾಕುವಂತ ಸೇವೆ ಸಿಕ್ಕಿದ್ರು ಕೂಡ ಓಕೆ. ಹಳ್ಳಿ ಕಡೆಯಲ್ಲೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ದೇವರೆಲ್ಲ ಬರ್ತಾರೆ ಅಂತ ನಮ್ಮ ಮನೆ ಎದುರುಗಡೆ ಸೆಗಣಿಯಿಂದ ಸಾರಿಸ್ತಾರೆ. ಅಮ್ಮ ಹೇಳ್ತಾರೆ ಸೆಗಣಿಯಿಂದ ಸಾರಿಸು. ಅವಾಗ ನಾನಾ ಸೆಗಣಿ ಸಾರಿಸೋದ? ಆಗೋದಿಲ್ಲಪ್ಪ ಅಂತ ಏನ್ ಮಾಡುವಂಗಿಲ್ಲ, ಹೇಳುವಾಗಿಲ್ಲ. ಹೇಳುವಂಗಿಲ್ಲ. ಆ ದಿನ ನಿಮ್ಗೆ ಏನು ಸೇವೆಯ ಅವಕಾಶ ಸಿಕ್ಕಿತು ಅದಕ್ಕೆ ನೀವೇನಾಗಿರ್ಬೇಕು? ಸಂತುಷ್ಟರಾಗಿರ್ಬೇಕು. ಆ ದಿನ ನಿಮ್ಗೆ ಯಾರು ಸಿಕ್ಕಿದ್ದಾರೆ ಸಂಬಂಧ ಸಂಪರ್ಕದಲ್ಲಿ, ವ್ಯಕ್ತಿಯ ಜೊತೆಗೆ, ಕರ್ಮದ ಜೊತೆಗೆ, ಕರ್ಮದ ಫಲದ ಜೊತೆಗೆ ಏನಾಗಿರ್ಬೇಕು? ಸಂತುಷ್ಟ. ಯಾವಾಗ ಸಂತುಷ್ಟ ಆಗ್ತೀರಿ? ಯಾವಾಗ ಸಂತುಷ್ಟ ಆಗಿರ್ಲಿಕ್ಕೆ ಸಾಧ್ಯ? ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆದ್ರೆ ಸಂತುಷ್ಟ ಆಗಿರ್ತಿರೋ, ಮೈನಸ್ ಆದ್ರೆ ಸಂತುಷ್ಟ ಆಗಿರ್ತೀರೋ? ಜಮಾ ಆದ್ರೆ. ಯಾವುದೇ ಕರ್ಮ ಮಾಡುವಂತ ಉದ್ದೇಶ ಏನು? ಜಮಾ ಆಗ್ಬೇಕು ತಾನೆ? ಓಕೆ. ಜಮಾ ಆತ್ಮನ ಮಾಡ್ಕೊಳ್ಳೋದು. ಅಕೌಂಟ್ ಅಲ್ಲಿ ಜಮಾ ಯಾವಾಗ ಆಗ್ತದೆ? ನಾವ್ ಯಾವಾಗ ಮಾಡ್ತೀರೋ ಅವಾಗ ಜಮಾ ಹೇಗಾಗ್ತದೆ? ಸುಮ್ನೆ ಜಮಾ ಆಗ್ಬಿಡ್ತದ? ಅದ್ರ ಫಲ ಬಂದಾಗ ಪರಮಾತ್ಮನ ನೆನಪಲ್ಲಿ ಮಾಡಿದಾಗ. ಹಾ, ಭಗವಂತ ನೆನಪಿನಲ್ಲಿ ಮಾಡೋದಷ್ಟೇ ಅಲ್ಲ, ಭಗವಂತನ ಸಪ್ತ ಗುಣಗಳು ನಿಮ್ಮಿಂದ ಹೊರಗಡೆಗೆ ಹೋಗ್ಬೇಕು. ಹೋಗ್ಬೇಕು. ಅಲ್ವಾ? ನಿಮ್ಮತ್ತೆ ಯಾವ್ದೊಂದು ಕಂಪನಿಯವ್ರು ಪ್ರಾಡಕ್ಟ್ ಕೊಡಿದಾರೆ, ಅದನ್ನ ನೆನಪು ಮಾಡ್ಬಿಟ್ರೆ ವ್ಯಾಪಾರ ಆಗ್ಬಿಟ್ಟು ದುಡ್ಡು ಬಂದ್ಬಿಡತ್ತಾ? ಇಲ್ಲ ತಾನೆ? ಆ ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ಬೇಕಲ್ವಾ? ಅದನ್ನ ಜನ ತಗೊಳ್ಬೇಕು, ಅದಕ್ಕೆ ಅವ್ರು ಪೇಮೆಂಟ್ ಮಾಡ್ಬೇಕು, ಆ ಹಣ ನಿಮ್ಗೆ ಬರಬೇಕು. ಅವಾಗ ಏನಾಗ್ತದೆ? ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ತದೆ. ಆಗತ್ತೆ. ಹಾಗೆ ಕರ್ಮ ಮಾಡಬೇಕಾದ್ರೆ ನೀವು ಆತ್ಮ ಅಂತ ತಿಳಿದುಕೊಂಡು ಭಗವಂತನ ಜೊತೆಗೆ ಮನಸ್ಸನ್ನ ಜೋಡಣೆ ಮಾಡಿ, ಆ ಸಮಯದಲ್ಲಿ ನಿಮ್ಮ ಮೂಲಕ ಭಗವಂತನ ಶಕ್ತಿಗಳು, ಗುಣಗಳು, ವಿಶೇಷತೆಗಳು ಏನಾಗ್ಬೇಕು? ಪಾಸ್ ಆಗ್ಬೇಕು. ಆವಾಗ ಏನಾಗ್ತದೆ? ಅಲ್ಲಿ ಸಫಲತೆ ಆಗ್ತಾ ಇರ್ತದೆ, ಜಮಾ ಆಗ್ತಾ ಇರ್ತದೆ, ಖುಷಿ ಆಗ್ತಾ ಇರ್ತದೆ. ಆವಾಗ ಆ ಕರ್ಮ, ಆ ವ್ಯಕ್ತಿ, ಆ ವಾತಾವರಣ, ಆ ವಾಯುಮಂಡಲ ನಿಮ್ಗೆ ಏನ್ ಕೊಡುತ್ತದೆ? ಖುಷಿ ಕೊಡುತ್ತೆ. ನಾವ್ ಯಾವಾಗ್ಲೂ ಏನ್ ಹೇಳ್ತೀವಿ? ಬಾಬಾ, ಸೇವಾ ಕೇಂದ್ರದಲ್ಲಿ ಬಂದ್ಬಿಟ್ಟು ನಾವ್ ಎಷ್ಟೇ ಕೆಲಸ ಮಾಡ್ತೋ ಸುಸ್ತಾಗೋದಿಲ್ಲ, ಮನೇಲಿ ಬಂದು ಕೆಲಸ ಮಾಡಿದ್ರೆ ಸುಸ್ತಾಗ್ತದೆ. ಯಾಕೆ? ಯಾಕೆ? ಅಲ್ಲಿ ಬಾಬಾ ಬಾಬಾ ಅಂತ ಹೇಳ್ತಿರ್ತೀವಲ್ವಾ, ಬಾಬನ್ ಜೊತೆ ಜೋಡಣೆ ಆಗಿರ್ತೀವಲ್ವಾ, ಅದಕ್ಕೆ ಆತ್ಮಕ್ಕೆ ಏನಾಗ್ತಾ ಇರ್ತದೆ? ಅಲ್ಲಿ ಸಂಪಾದನೆ ಆಗ್ತಿರ್ತದೆ. ಇವಾಗ ಯಾವುದೋ ಒಂದು ವ್ಯಕ್ತಿ, ಓಕೆ, ಉದಾಹರಣೆಗೆ ನನಗೇನೆ ಯಾರೋ ಮನೇಲಿ ಕರೀತಾರೆ, ಹಿತ್ಲಲ್ಲಿ ಏನಿದೆ, ಹುಲ್ಲಿದೆ, ತೆಗಿರಿ, ನಿಮ್ ಗಂಟೆಗೆ 500 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಎಷ್ಟು ಕೊಡ್ತೀವಿ? 500. ಖುಷಿಯಿಂದ ಮಾಡ್ತೇನೋ, ಬೇಜಾರಿಂದ ಮಾಡ್ತೇನೋ? ಖುಷಿಯಿಂದ ಮಾಡ್ತೀವಿ. ಯಾಕೆ? ಗಂಟೆಗೆ 500 ಬರ್ತದಲ್ಲ. ದುಡ್ಡು ಸಿಗ್ತದ. ಅವಾಗ ಸಂತುಷ್ಟವಾಗಿರ್ತೀವ ಇಲ್ವೋ? ಇರ್ತೀವಿ. ಸುಮ್ನೆ ಬಂದ್ ಮಾಡ್ಕೊಂಡು ಹೋಗಿ ಅಂತಂದ್ರೆ, ನೀರು ಕೊಡೋದಿಲ್ಲ ಅಂತಂದ್ರೆ ಅವಾಗ ಏನಾಗ್ತದೆ? ಬೇಜಾರಿಂದ ಮಾಡಿರ್ತೀವಿ. ಕಷ್ಟಪಟ್ಬಿಟ್ಟು ಮಾಡ್ತೀವಲ್ವಾ? ಹಾಗೆ ಬಾಬಾ ಹೇಳೋದು, ಏನೇ ಕರ್ಮ ಮಾಡ್ತಾ ಇದ್ರು ಕೂಡ ನೀವು ಪರಮಾತ್ಮನ ಜೊತೆ ಜೋಡಣೆಯಾದಾಗ ಆತ್ಮಿಕ ಸಂಪಾದನೆ ಆಗ್ತಾ ಇರಬೇಕು. ಮತ್ತು ಅಲ್ಲಿ ಆ ಸಂಪಾದನೆ ಮೂಲಕ ಯಾರ ಸಂಬಂಧ ಸಂಪರ್ಕದಲ್ಲಿ ಬಂದಿದ್ರು ಅವ್ರ ಲೆಕ್ಕ ಸೆಟ್ಲ್ಮೆಂಟ್ ಆಗ್ತಾ ಇರಬೇಕು. ವಾತಾವರಣಕ್ಕೆ, ವಾಯುಮಂಡಲಕ್ಕೆ, ವ್ಯಕ್ತಿಗಳಿಗೆ ನೀವೇನು ಕೊಡ್ತಾ ಇರ್ಬೇಕು? ಈಶ್ವರಿ ಶಕ್ತಿಯನ್ನ ಕೊಡ್ತಾ ಕೊಡ್ತಾ ಇರ್ಬೇಕು. ಇದ್ದಾಗ ಅವಾಗ ಅವರೆಲ್ಲ ಸಂತುಷ್ಟ ಆಗಿರ್ತಾರೋ ಇರಲ್ವೋ? ನಿಮಗೆ ಮನೆಯಲ್ಲಿ ಬಂದಿರುವಂತ ನೆಂಟರಿಗೆ ಊಟ ತಿಂಡಿ ಎಲ್ಲವನ್ನ ಕೊಟ್ಟವ್ರು ಖುಷಿಯಾಗಿರ್ತಾರೋ ಇಲ್ವೋ? ಹಾಗೇನೆ ಬಂದಿರುವಂತ ಆತ್ಮಗಳಿಗೆ ಆತ್ಮಿಕ ಭೋಜನವನ್ನೇನ್ ಮಾಡ್ತಾ ಹೋಗಿ? ಕೊಡ್ತಾ ಹೋಗಿ. ಸ್ಥೂಲವಾದ ವಸ್ತುಗಳಿಗೂ ಕೂಡ ಕೊಡ್ತಾ ಹೋಗಿ. ಯಾವಾಗ? ಕರ್ಮ ಕ್ಷೇತ್ರಕ್ಕೆ ಬಂದಾಗ. ಯಾವಾಗ? ಕರ್ಮಕ್ಷೇತ್ರಕ್ಕೆ ಬಂದಾಗ. ಕರ್ಮಕ್ಷೇತ್ರಕ್ಕೆ ಬರ್ತಿರಲ್ಲ, ಆ ಸಮಯದಲ್ಲಿ ನೀವು ಬಾಬನ್ ಜೊತೆಗೆ ಏನಾಗಿರ್ಬೇಕು? ಕನೆಕ್ಟ್ ಆಗಿರ್ಬೇಕು. ಅಂತಂದ್ರೆ ಬಾಬಾ ಹೇಳೋದು, ಎವರೆಡಿ ಅಂದ ಮಾತ್ರಕ್ಕೆ ನಿಮ್ಗೆ ನಾನು ಯಾವಾಗ್ಲೂ ಕೂಡ ನಿಮ್ಗೆ ಆಫರ್ ಕೊಡ್ತೇನೆ ಅಂತ ಅರ್ಥ ಅಲ್ಲ. ಅಮೃತ ವೇಳೆಯಲ್ಲೂ ನೀವು ನನ್ನ ಜೊತೆಗೆ ಜೋಡಣೆ ಆಗಿರಬೇಕು. ಪ್ರತಿ ಕರ್ಮ ಮಾಡ್ಬೇಕಾದ್ರೂ ನೀವು ನನ್ನ ಜೊತೆಗೆ ಜೋಡಣೆ
ಆಗಿರಬೇಕು. ಎಚ್ಚರ ಅವಸ್ಥೆಯಲ್ಲಿ ಬೆಳಿಗ್ಗೆ ಎದ್ದ ಮೇಲೆ ರಾತ್ರಿವರೆಗೂ ನೀವು ನನ್ನ ಜೊತೆಗೆ ಜೋಡಣೆ ಆಗಿದ್ದಿದ್ರೆ ಅದರ ಪ್ರತಿಫಲ ಹೇಗಿರ್ತದೆ ಅಂತಂದ್ರೆ, ಕರ್ಮ ಮಾಡುವ ಮೊದಲು ಸಂತುಷ್ಟವಾಗಿರ್ತೀರಿ, ಕರ್ಮದ ಸಮಯದಲ್ಲೂ ಸಂತುಷ್ಟರಾಗಿರ್ತೀರಾ, ಕರ್ಮದ ಫಲ ಬಂದಾಗಲೂ ಕೂಡ ಮನಸ್ಸು ಬುದ್ಧಿ ಏನಾಗಿರ್ತದೆ, ಹಗುರವಾಗಿರ್ತದೆ. ಆತ್ಮಿಕ ಸಂಪಾದನೆಯಿಂದ. ಯಾವ್ದಿಂದ? ಆತ್ಮಿಕ ಸಂಪಾದನೆಯಿಂದ. ಇವತ್ತು ನಾವು ಸೆಂಟ್ರಲ್ ಸೇವೆ ಮಾಡಿದ್ವಿ, ಅಕ್ಕೋರೇನು ಕೊಡ್ಲೇ ಇಲ್ಲ ಅಂತ ಏನ್ ಬರಬಾರ್ದು ಸಂಕಲ್ಪ. ಬರ್ಬಾರ್ದು. ಕೊಟ್ಟರು ಓಕೆ, ಕೊಡದಿದ್ರು ಓಕೆ, ಮನಸ್ಸಿನಲ್ಲಿ ಏನಾಗಿರ್ಬೇಕು, ಪರಮಾತ್ಮನಿಂದ ಆ ಸಂಪಾದನೆಯನ್ನ ಪಡ್ಕೊಳ್ತಾ ಇರ್ಬೇಕು. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ಸದಾ ಯಾವುದೇ ಕರ್ಮದಲ್ಲಿ ಯಾವುದೇ ಸ್ಥಳದಲ್ಲಿ ಸ್ವಯಂ ಸಂತುಷ್ಟ ಮತ್ತು ಸರ್ವರಿಗೂ ಸಂತುಷ್ಟ ಮಾಡಿದ್ದೀರಾ. ಸ್ವಯಂ ಮತ್ತು ತಾವೇನ್ ಹೇಳ್ತಾರೆ, ಸರ್ವರಿಗೂ. ಇದರ ಅರ್ಥ ಏನು? ಇದರ ಅರ್ಥ ಏನು? ಸರ್ವರಿಗೂ ಸಂತುಷ್ಟ ಅಂತಂದ್ರೆ ಏನು? ಎಲ್ಲರಿಗೂ ಅಂತ. ಎಲ್ಲರಿಗೂ ತೃಪ್ತಿ ಪಡಿಸೋದು. ಎಲ್ಲರೂ ಅಂತಂದ್ರೆ ಯಾರು? ವಿಶ್ವ. ವಿಶ್ವ. ಸರಿನಾ? ಬಾಬಾ ತುಂಬಾ ಬುದ್ಧಿವಂತ. ಏನ್ ಹೇಳ್ತಾರೆ, ನಿಮ್ಮ ಸಂಬಂಧ ಸಂಪರ್ಕದವರು ಸಂತುಷ್ಟವಾಗಿರ್ತಾರ ಅಂತ ಕೇಳಿಲ್ಲ ಅವರು. ಏನ್ ಹೇಳಿದ್ರು ಬಾಬಾ? ಸರ್ವರಿಗೂ ಅಂತ ಕೇಳ. ಏನೇ ಕರ್ಮ ಮಾಡಬೇಕಾದ್ರೂ ಕೂಡ ನೀವು ಸಂತುಷ್ಟ ಜೊತೆಗೆ ಸರ್ವರು ಸಂತುಷ್ಟರಾಗಿದ್ದಾರಾ? ಸರ್ವರಿಗೂ ಸಂತುಷ್ಟರಾಗಿರ್ಬೇಕು ಅಂದ್ರೆ ಏನೇ ನಾನು ಕರ್ಮ ಮಾಡಬೇಕಾದ್ರೂ ನನ್ನ ಮನಸ್ಸಿನಿಂದ ಭಗವಂತನ ಶಕ್ತಿ ಎಲ್ಲಿ ಹೋಗ್ತಾ ಇರಬೇಕು? ಎಲ್ಲರಿಗೂ ಹೋಗ್ತಾ ಇರಬೇಕು. ನಮ್ಮ ಮನೆಯವರಿಗೆ, ನಮ್ಮ ಕುಟುಂಬದವರಿಗೆ, ನಮ್ಮ ಸೆಂಟರ್ನವರಿಗೆ ಮಾತ್ರ ಅಂತ ನೀವೇನ್ ಮಾಡಬಾರ್ದು, ನಿಮಗೆ ನೀವು ಬೇಲಿಯನ್ನ ಅಂತಂದ್ರೆ ಕರ್ಮ ಮಾಡ್ತಾ ಇದ್ರೂನು ಸಹ ವಿಶ್ವ ಸೇವೆಗೆ ನೀವು ಸದಾ ಸನ್ನದ್ಧರಾಗಿರ್ಬೇಕು. ಅದಕ್ಕಾಗಿ ನಾನು ನಿಮ್ಗೆ ಹೇಳಬೇಕು, ಅದಕ್ಕೋಸ್ಕರ ನೀವು ಸಮಯ ತೆಗಿಬೇಕು, ರೆಡ್ ಲೈಟ್ ಹಾಕೊಳ್ಬೇಕು ಅಂತ ಹೇಳ್ಬಿಟ್ಟು ಹಾಗೇನು ಇಲ್ಲ. ಶಾರೀರಿಕವಾಗಿ ಎಲ್ಲೇ ಇದ್ರೂ ಕೂಡ ನಿಮ್ಮ ಮನಸ್ಸೇನಾಗಿರ್ಬೇಕು, ಬಾಬನ ಜೊತೆ ಕನೆಕ್ಷನ್ ಅಲ್ಲಿದ್ರೆ ಸಂಪಾದನೆ ಆಗ್ತಾ ಇರುವಂತ ಕಾರಣದಿಂದ ಸದಾ ಕಾಲ ಹೇಗೆ ಇರ್ತೀರಿ? ಸಂತುಷ್ಟರಾಗಿರ್ತೀರಿ. ಇದರಿಂದ ಪುಣ್ಯದ ಖಾತೆ ಏನಾಗ್ತಾ ಇರ್ತದೆ? ಜಮಾ ಆಗ್ತಾ ಹೋಗ್ತದೆ. ಈ ಜಮಾದ ಖಾತೆಯಿಂದ ಮುಂದಿನ ಎಷ್ಟೋ ಜನ್ಮದ್ದು ಏನಾಗ್ತದೆ? ಪ್ರಾರಬ್ಧ ಸಿಗ್ತಾ ಇರ್ತದೆ. ಹಳೆ ಜನ್ಮದ ಲೆಕ್ಕಾಚಾರ ಕ್ಲಿಯರ್ ಆಗ್ತಾ ಇರ್ತದೆ. ಅದಕ್ಕಾಗಿ ಕರ್ಮ ಮಾಡುವಂತ ಸಮಯದಲ್ಲಿ ಬರ್ತಾರೆ 3 ಬಿಂದು. ಒಂದು ಸ್ವಪುರುಷಾರ್ಥ, ಎರಡನೇದು ಕರ್ಮ ಮಾಡುವಂತ ಸಮಯದಲ್ಲಿ ಕರ್ಮಯೋಗ, ಅಲ್ಲೂ ಕೂಡ ಈಶ್ವರಿ ಸೇವೆ ನಡೀತಾ ಇರಬೇಕು. ಮೂರನೇದು ಸದಾ ಸೇವಾಮಿ ಅಥಕ್ ನಿಸ್ವಾರ್ಥ ಅವರು ಬಡೇ ದಿಲಿಸಿ ಸೇವಾ ಕರ್ಣ. ಮೂರನೇದು ಸೇವೆ ಮಾಡ್ತೀರಿ, ಅವಾಗ ಏನಾಗಿರ್ಬೇಕು? ಯಾವುದೇ ಸೇವೆ ಇರ್ಬೇಕು, ಮನಸ್ಸ ವಾಚ ಕರ್ಮಣ ತನು ಮನ ಧನ. ಓಕೆ, ಎಲ್ಲೇ ಮಾಡಿದ್ರು ಕೂಡ ಸೇವೆ ಮಾಡಬೇಕಾದ ಅಥಕ್ ಎಂದು ಕೂಡ ಸುಸ್ತು ಆಗ್ಬಾರ್ದು. ಅಯ್ಯೋ ಇವ್ರು ಎಷ್ಟು ಜ್ಞಾನ ಹೇಳ್ತಾರಪ್ಪ, ಎಷ್ಟು ಹೇಳಿದ್ರು ಇವ್ರಿಗೆ ಸುಸ್ತು ಆಗೋದೇ ಇಲ್ಲ, ಎಷ್ಟು ಯೋಗ ಮಾಡಿದ್ರು ಇವ್ರಿಗೆ ಸುಸ್ತು ಆಗೋದಿಲ್ಲ. ಅಥಕ್ ಮಾಡ್ತಾ ಇರ್ಬೇಕು. ನಿಸ್ವಾರ್ಥ, ಹೆಸರು ಕೀರ್ತಿ ಸನ್ಮಾನ ಉದ್ದೇಶ ಹೊಗಳಿಕೆ ಇರಬಾರದು. ವಿಶಾಲ ಹೃದಯದಿಂದ ಏನ್ ಮಾಡ್ಬೇಕು? ಸೇವೆಯನ್ನ ಮಾಡ್ಬೇಕು. ಯಾರ ಪ್ರತಿ ಸೇವೆ ಮಾಡ್ತಿರೋ ಅವರಿಂದ ಆಶೀರ್ವಾದ ಸಿಗತ್ತಾ ಅಂತ ಚೆಕ್ ಮಾಡ್ಬೇಕು. ಉಡುಗೊರೆ ಎಲ್ಲ, ಟೋಲಿ ಎಲ್ಲ, ಬ್ರಹ್ಮಭೋಜನೆ ಅಲ್ಲ, ಹೊಗಳಿಕೆ ಎಲ್ಲ, ಏನ್ ಸಿಗ್ಬೇಕು? ಆಶೀರ್ವಾದ. ಹಾಗೆ ಸೇವೆ ಆದ್ಮೇಲೆ ಅವ್ರು ನಮ್ ತಲೆ ಮೇಲೆ ಕೈ ಇಟ್ಬಿಟ್ಟು ಚೆನ್ನಾಗಾಯ್ತು ಅಂತ ಹೇಳ್ತಾರ? ಇಲ್ಲ. ಮತ್ತೆ ಅವರು ತೃಪ್ತಿ ಆಗ್ತಾರಲ್ಲ, ಮನಸ್ಸಿನಿಂದ ಆಗ್ತಾರೆ. ಓಕೆ, ಅವ್ರ ಆಶೀರ್ವಾದ ಕೊಟ್ಟಿದ್ದಾರೆ, ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ಒಂಥರ ಹಗುರ ಆಗುತ್ತೆ. ನೀವು ಸೇವೆ ಮಾಡಿದ ಮೇಲೆ ನಿಮ್ಮ ಮನಸ್ಸು ಬುದ್ಧಿ ಹಗೂರವಾಗಿದ್ರೆ ಅವ್ರು ನಿಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ ಅಂತ ಅರ್ಥ. ಈಶ್ವರ ಜೀವನದಲ್ಲಿ ನೋಡಿದ್ದೀನಿ ಆತ್ಮೇಲೆ, ನಾವು ಸೇವೆಗೆ ಹೋದಾಗ ಎಷ್ಟೋ ಜನ ಹೊಗಳ್ತಾರೆ, ಎದುರುಗಡೆ ಕುಂತಿರ್ತಾರೆ ಅಲ್ವಾ, ಜ್ಞಾನ ಚೆನ್ನಾಗಿದೆ ಅಂತ ಇರ್ತಾರೆ, ಪ್ರಶ್ನೆಗೆ ಉತ್ತರನೂ ಕೂಡ ಕೊಡ್ತಾರೆ, ದೃಷ್ಟಿನೂ ಕೂಡ ತಗೊಳ್ತಾರೆ ಅಲ್ವಾ. ನಿಜವಾಗ್ಲೂ ಆಶೀರ್ವಾದ ಸಿಕ್ಕೋದು ಯಾರಿಂದ ಗೊತ್ತಾ? ಅಲ್ಲ, ಅವ್ರು ಕೊಡಲ್ಲ ಅಂತ ನಾನು ಹೇಳಿಲ್ಲ. ಹಿಂದ್ಗಡೆ ಯಾರೋ ಒಬ್ರು ಅಜ್ಜಿ ಅಂದಿರು ಕೂತಿರ್ತಾರೆ, ಬೋಲಾ ಇರ್ತಾರೆ, ಓಕೆನಾ, ಅವ್ರು ನಿಜವಾಗ್ಲೂ ಆಶೀರ್ವಾದ ಕೊಡುವಂಥದ್ದು. ನಾವು ಸ್ಟೇಜಿನ ಕೆಳಗಡೆ ಹೋದಾಗ ಅವ್ರ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಾ ಇರ್ತದೆ. ಅವಾಗ ಗೊತ್ತಾಗುತ್ತೆ, ಅವ್ರು ಒಂದು ಕಣ್ಣನ್ನು ನೋಡ್ಬಿಟ್ರೆ ಗೊತ್ತಾಗ್ಬಿಡ್ತದೆ. ಇವತ್ತು ತೋರಿಕೆಯ ಆಶೀರ್ವಾದ ತುಂಬಾ ಇದೆ, ಗೊತ್ತಿರ್ಲಿ, ಎಚ್ಚರಿಕೆಯಿಂದ ಇರ್ಲಿ. ನಿಮ್ಮನ್ನು ಹಿಂದ್ಗಡೆ ಕಾಲು ಎಳಿತಾ ಇರ್ತಾರೆ, ಎದುರುಗಡೆ ಮಾತ್ರ ನಿಮ್ಮನ್ನ ಏನ್ ಮಾಡ್ತಾರೆ, ಗಾಳಿ ಹಾಕ್ಬಿಟ್ಟು ನುಗ್ಗಿಕಾಯಿ ಮರ ಹತ್ತಿಸ್ತಾ ಇರ್ತಾರೆ. ನುಗ್ಗಿಕಾಯಿ ಮರ ಹಚ್ಚೋದು ಅಂದ್ರೆ ಗೊತ್ತಾಯ್ತಾ ರಾಕೇಶ್ ಅಣ್ಣ? ಇಲ್ಲ, ಗೊತ್ತಾಗ್ಲಿಲ್ಲ. ನುಗ್ಗೆಕಾಯಿ ಮರ ಗಟ್ಟಿ ಇರ್ತದೋ ಪೊಳ್ಳು ಇರ್ತದೋ? ಪಳ್ಳಿ ಇರ್ತದೆ. ಮರದ ಮೇಲ್ಗಡೆ ಒಂದು ನುಗ್ಗಿಕಾಯಿ ಇರ್ತದೆ, ಓಕೆನಾ.
ನಿಮ್ಗೆ ನುಗ್ಗಿಕಾಯಿ ಮರ ಹಚ್ತಾರೆ, ಅಲ್ಲಿ ನೋಡಿ ನುಗ್ಗಿಕಾಯಿ ಇದೆ, ತೆಗಿರಿ ತೆಗಿರಿ ತೆಗಿರಿ, ತುಂಬಾ ಚೆನ್ನಾಗಿದೆ, ಸಾಂಬಾರ್ ಮಾಡ್ಬೋದು ಅಂತ ಹೇಳ್ತಾರೆ. ಹತ್ತಕ್ಕೆ ಆಗೋದಿಲ್ಲ. ಅಲ್ಲ, ನೀವ್ ಹತ್ತೀರಿ, ನಮ್ಗೆ ಗೊತ್ತು ಅವರಿಗೆ ಇಲ್ಲಿ ಹೋದ್ಮೇಲೆ ಇವ್ರು ಬೀಳ್ತಾರೆ ಅಂತ ಪಕ್ಕಾ ಗೊತ್ತು. ಬೀಳಿಸ್ಬೇಕು ಅಂತಾನೆ ನಿಮ್ಗೆ ನುಗ್ಗೆಕಾಯಿ ತೋರಿಸ್ತಾ ಇರ್ತಾರೆ. ಅಲ್ಲಿದೆ ನೋಡಿ ದೊಡ್ಡದು, ಸ್ವಲ್ಪ ಮೇಲೆ ಎತ್ತಿ, ಏನಾಗೋದಿಲ್ಲ, ಗಟ್ಟಿ ಇದೆ ಅದು, ಹತ್ತಿ ಎತ್ತಿ 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 ಏನ್ ಮಾಡ್ತಾರೆ, ಎತ್ತರಿಸ್ತಾರೆ ಯಾವ್ದಕ್ಕೆ? ನುಗ್ಗೆಕಾಯಿ. ಹಾ, ಅವ್ರಿಗೆ ನುಗ್ಗೆಕಾಯಿ ಬೇಕಾಗಿರೋದಿಲ್ಲ, ಅವ್ರಿಗೇನ್ ಬೇಕು? ಬೀಳೋದು. ರೆಂಬೆ ಮುರಿದು ಬಿಟ್ಟು ನೀವು ಬೀಳ್ಬೇಕು, ಉದ್ದೇಶ ಅದಿರ್ತದೆ. ಎದುರುಗಡೆಯಿಂದ ಹೊಗಳ್ತಾ ಇರ್ತಾರೆ, ನಿನ್ನೆ ನಾನ್ ಮರ ಹತ್ತಿದ್ನಪ್ಪ, ನಿಮ್ಗಿಂತ ದಪ್ಪ ಇರೋರು ಹತ್ತಿದ್ರು, ನುಗ್ಗೆಕಾಯಿ ತೆಗ್ದಿದ್ದಾರೆ ಅಂತ ಬಿಟ್ಟು ಮೇಲೆ ಕಲಿಸ್ತಾರೆ. ಟಪ್ಪತ್ತ ಬಿದ್ದಾಗ ಏನ್ ಮಾಡ್ತಾರೆ, ಆ ಕಡೆಯಿಂದ ನೆಗ್ತಾರೆ. ಎತ್ಲಿಕ್ಕೆ ಹೋಗ್ತಾರೆ ಮತ್ತೆ ಅಷ್ಟೊತ್ತಿಗೆ, ಆದ್ರೆ ಹ್ಮ್. ಒಳಗಡೆಯಿಂದ ಏನ್ ಮಾಡ್ತಿರ್ತಾರೆ? ನೆಗ್ತಾ ಇರ್ತಾರೆ. ಇಂಥವರ ಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಇದೆ, ಅದರಲ್ಲೂ ಕರ್ನಾಟಕದಲ್ಲಿ ಜಾಸ್ತಿ ಇದೆ ಅಂತ. ಯಾಕೆ ಹೇಳಿ? ಯಾಕಂದ್ರೆ ಕರ್ನಾಟಕದವ್ರಿಗೆ ಬಾಬಾ ವರದಾನನೇ ಕೊಟ್ಬಿಟ್ಟಿದ್ದಾರೆ, ಕರ್ನಾಟಕ ಲೋಗ್ ನಾಟಕ ಕರ್ನೆ ವಾಲೆ. ನಾಟಕದವರು. ಅದಕ್ಕಾಗಿ ಒಳಗಡೆಗೊಂದು ಹೊರಗಡೆಗೊಂದು. ಹೊರಗಡೆಗೊಂದು, ಅದಕ್ಕಾಗಿ ಎಚ್ಚರಿಕೆಯಿಂದ ಇರಿ. ಈ ರೀತಿ ಮಾತನಾಡುವಂತವರು ನಿಮಗೆ ಆಶೀರ್ವಾದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಎದುರುಗಡೆಯಿಂದ ಅದು ಆಶೀರ್ವಾದ ಅಂತ ಕಾಣ್ತಾ ಇರ್ತದೆ, ಹೊರಗಡೆ ಹಿಂದಗಡೆಯಿಂದ ಶಾಪ ಬರ್ತಾ ಇರ್ತದೆ. ಅದಕ್ಕಾಗಿ ಇಂಥವರ ಬಗ್ಗೆ ಸ್ವಲ್ಪ ಏನಿರ್ಲಿ, ಗಮನ. ಎಚ್ಚರಿಕೆಯಿಂದ ಇರಿ. ಓಕೆನಾ? ಅದಕ್ಕಾಗಿ ಸೇವೆ ಮಾಡಿದ ಮೇಲೆ ಯಾವುದೇ ರೀತಿ ಸೇವೆ ಮಾಡಿದ್ರು ಕೂಡ ಸಂಬಂಧಪಟ್ಟಂತ ಆತ್ಮಗಳ ಮೂಲಕ ಯಾವುದೇ ಸೇವೆಯಲ್ಲಿ ಅವರಿಂದ ಆಶೀರ್ವಾದವನ್ನ ತೆಗೆದುಕೊಂಡಿದ್ದೀರಾ? ಅದಕ್ಕೆ ನಿಮ್ಮ ನೀವೇನು ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಒಂದು, ಸ್ವಪುರುಷಾರ್ಥದಿಂದ ಜಮ. ಎರಡನೇದು, ಕರ್ಮಯೋಗ. ಸಂಬಂಧ ಸಂಪರ್ಕದವರ ಮೂಲಕ ಏನು ಮಾಡೋದು, ಪುಣ್ಯದ ಖಾತೆ. ಮೂರನೇದು, ಸೇವೆಯ ಮೂಲಕ ಆಶೀರ್ವಾದ. ಈ ಮೂರು ಏನಾಗಿದೆ ನಿಮ್ಮಲ್ಲಿ ಸ್ಟಾಕ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ಸಮಯ ತುಂಬಾ ಕಡಿಮೆ ಇದೆ, ವಿನಾಶ ಹತ್ರ ಬರ್ತಾ ಇದೆ. ಅದಕ್ಕಾಗಿ ಏನ್ ಮಾಡ್ಬೇಕು ನೀವು, ಹೇಗೆ ಸೂರ್ಯನ ಉದಯವಾದಾಗ ಕತ್ತಲೆ ಹೋಗುತ್ತೆ, ವೈರಸ್ ಬ್ಯಾಕ್ಟೀರಿಯಾಗಳು ಸುಟ್ಟು ಹೋಗ್ತಾವೆ, ಜನ ನಿರ್ಭಯದಿಂದ ಪ್ರಪಂಚದ ಕಡೆ ಹೇಗೆ ಹೋಗ್ತಾರೋ ಓಡಾಡ್ತಾರೋ, ಹಾಗೆ ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಒಂದು ಸಾಧನವಾಗಿ ವಿಶ್ವಕ್ಕೆ ಪೂರ್ತಿ ಏನ್ ಕೊಡಬೇಕು, ಮನಸಾ ಸೇವೆಯ ಮೂಲಕ ಸಕಾಶ ಕೊಡುವಂತ ಕಾರ್ಯವನ್ನು ನೀವು ಇವಾಗ ಮಾಡಬೇಕಾಗ್ತದೆ. ಆವಾಗ ನಿಮ್ಮ ಮನಸ್ಸು ಅಷ್ಟು ಶುದ್ಧ ಆಗಿರಬೇಕು. ಸೂರ್ಯನ ಪ್ರಕಾಶ ಭೂಮಿಯಲ್ಲಿ ಎಲ್ಲ ವಸ್ತುಗಳ ಮೇಲೆ ಬಿದ್ದಾಗ ಹೇಗೆ ಆ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತೆ, ದಾರಿ ಕಾಣುತ್ತೋ, ಹಾಗೆ ಭಗವಂತನ ಶಕ್ತಿ ಪ್ರಪಂಚದ ಎಲ್ಲ ವಸ್ತುಗಳ ಮೇಲೆ ಬಿದ್ದಾಗ ಆ ವಸ್ತುವಿನ ಮೂಲಕ ಜನರಿಗೆ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ ಎಲ್ಲ ಸಿಗ್ತಾ ಹೋಗ್ತದೆ. ಅವಾಗ ಜನ ಏನಾಗಿರ್ತಾರೆ, ಖುಷಿಯಾಗಿರ್ತಾರೆ. ಸೂರ್ಯ ಮೇಲೆ ಇರ್ತಾನೋ ಕೆಳಗಡೆಗೆ ಇರ್ತಾನೋ? ಮೇಲಿರ್ತಾನೆ. ಓಕೆ. ಸೂರ್ಯನಿಗೆ ಬೆಟ್ಟ, ಗುಡ್ಡ, ಮಣ್ಣು, ಕಲ್ಲು, ಹಾವು, ಕುರಿ, ಕೋಳಿ ಎಲ್ಲ ಕಾಣುತ್ತೋ ಕಾಣಲ್ವೋ? ಎಲ್ಲ ಕಾಣಲ್ಲ ಅಣ್ಣ. ಕಳ್ತನ ಮಾಡಿದ್ದು, ಮೋಸ ಮಾಡಿದ್ದು, ಹೊಗಳಿಕೆ ಮಾಡಿದ್ದು ಎಲ್ಲ ಕಾಣುತ್ತೋ ಕಾಣಲ್ವೋ? ಏನು ಕಾಣೋದಿಲ್ಲ. ಅವನ್ನೆಲ್ಲ ನೋಡ್ತಾನೋ ನೋಡಲ್ವೋ? ಅವನೇನ್ ಮಾಡ್ತಾನೆ? ಬೆಳಕು ಕೊಡೋದಷ್ಟೇ ಅವನ್ ಕರ್ತವ್ಯ. ನಿಮ್ ಕೆಲ್ಸನೂ ಅಷ್ಟೇ. ಬಾಬನ ಮೇಲ್ಗಡೆಗಿರೋದು, ಬಾಬನ ಪಕ್ಕದಲ್ಲಿರೋದು, ಭೂಮಿ ಕೊಡ್ತಾ. ಯಾರು ಹೇಗೆ ಏನು ನಿಮಗದು ಬೇಡ. ಯಾರಲ್ಲಿ ಏನು ವಿಶೇಷತೆ ಇದೆ, ಯಾರಲ್ಲಿ ಏನು ಕಡಿಮೆತನ ಇದೆ, ಯಾರು ಸರಿ ಯಾರು ತಪ್ಪು, ಅದು ನಿಮಗೆ ಬೇಕಾಗಿಲ್ಲ. ನಿಮ್ ಕೆಲಸ ಏನು? ಪ್ರಕಾಶವನ್ನ ಕೊಡುವಂಥದ್ದು, ಸಕಾಶವನ್ನ ಕೊಡುವಂಥದ್ದು, ಸಪ್ತ ಗುಣಗಳನ್ನ ಕೊಡುವಂಥದ್ದು. ಇದು ಮಾತ್ರ ನಿಮ್ಮಿಂದ ಮಾಡ್ಬೇಕಾಗಿರುವಂತ. ಅದಕ್ಕಾಗಿ ಮಕ್ಕಳೇ, ಕರ್ಮದ ಗುಹ್ಯ ಗತಿಯನ್ನು ತಿಳ್ಕೊಳ್ಳಿ. ಈಗಲೇ ಧಾರಣೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಈಗ ಮಾಡಿಲ್ಲ ಅಂತಂದ್ರೆ ನೀವು ಬಾಬನ ಮಗುವಾಗ್ಬಿಟ್ಟು ಕೂಡ ತಪ್ಪು ಕೆಲಸವನ್ನ ಮಾಡಿದ್ರೆ 100ಕ್ಕೆ 100ರಷ್ಟು ಏನ್ ಸಿಗ್ತದೆ? ಶಿಕ್ಷೆ ಸಿಗ್ತದೆ. ಅದಕ್ಕಾಗಿ ನೋಡಿ, ಲೌಕಿಕದಲ್ಲೂ ಯಾರಾದ್ರೂ ಒಂದು ಕರ್ಮ ಮಾಡ್ಬೇಕಾದ್ರೆ ಅವನು ಸ್ಮೃತಿಯಲ್ಲಿ ಇರ್ತಾರಲ್ಲ, ನಾನು ಡಾಕ್ಟರ್, ನಾನು ಇಂಜಿನಿಯರ್ ಅಲ್ವಾ. ನಮ್ಮ ವರ್ತಮಾನ ಸಮಯದ ಪ್ರಧಾನಮಂತ್ರಿಗಳು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಾನು ಯಾವಾಗಲೂ 140 ಕೋಟಿ ಭಾರತೀಯರಿಗೋಸ್ಕರ ಕರ್ಮ ಮಾಡ್ತೀನಿ, ಅವರು ನಮ್ಮ ಮನಸ್ಸಲ್ಲಿ ಇರ್ತಾರೆ ಅಂತ ಇರ್ತದೆ ತಾನೆ. ಹೌದಾ? ಕಾಲೇಜಿನ ಪ್ರಿನ್ಸಿಪಾಲ್ ಏನ್ ಮಾಡ್ತಾರೆ, ಯಾರಿಗೋಸ್ಕರ ಮಾಡ್ತಾರೆ ಕರ್ಮವನ್ನ? ಕಾಲೇಜಿನ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಾರೆ ತಾನೆ. ಹಾಗೆ ನೀವು ಯಾರು? ಪ್ರಿನ್ಸಿಪಲ್. ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ. ನೀವು ವಿಶ್ವ ಕಲ್ಯಾಣ ಮಾಡ್ತಾ ಇಲ್ಲ. ವಿಶ್ವ ಕಲ್ಯಾಣಕ್ಕೆ ನೀವು ಯಾರು? ನಿಮಿತ್ತ. ವಿಶ್ವ ಪರಿವರ್ತನೆಗೆ ನಿಮಿತ್ತ ಆಗಿರುವಂತವ್ರು. ಅದಕ್ಕಾಗಿ ನಿಮ್ಮನ್ನ ಕೇವಲ ಪರಿವರ್ತನೆ ಮಾಡೋದಲ್ಲ, ವಿಶ್ವ ಪರಿವರ್ತನೆಯ
ಏನಿರ್ಲಿ, ಸ್ಮೃತಿ ಹೇಳುವಂಥದ್ದು ನಿಮ್ಮಲ್ಲಿ ಇರ್ಲಿ. ಈ ಮೂಲಕ ಅಶಾಂತಿಯಲ್ಲಿರುವಂತ ಆತ್ಮಗಳು, ದುಃಖದಲ್ಲಿರುವಂತ ಆತ್ಮಗಳಿಗೆ ಏನ್ ಮಾಡ್ಬೇಕು ಇವಾಗ? ಪ್ರಕಾಶ ಸೂರ್ಯನ ರೂಪದಲ್ಲಿ ಪ್ರಕಾಶ ಕೊಡಬೇಕೇ ಹೊರತು ಬಲ್ಬಿನ ರೂಪದಲ್ಲಿ, ಹೆಲೋಜಿನ್ ರೂಪದಲ್ಲಿ ಕೊಟ್ಟು ಇವಾಗ ಸಾಕಾಗೋದಿಲ್ಲ. ಯಾಕಂದ್ರೆ ಸಮಯ ತುಂಬಾ ಕಡಿಮೆ ಇದೆ. ಕಡಿಮೆ. ಅದಕ್ಕಾಗಿ ಒಬ್ಬರಿಗೆ ಧ್ಯಾನ ಕೊಡ್ತೇನೆ, 7 days ಕೋರ್ಸ್ ಕೊಡ್ತೇನೆ, ಮುರಳಿಯನ್ನ ನುಡಿಸ್ತೇನೆ, ಇದೆಲ್ಲ ಆಗದೆ ಇರುವಂಥದ್ದು. ಹಾಗಾದ್ರೆ ನಾವು ಅದನ್ನು ಮಾಡೋದಿಲ್ಲ, ಮಾಡಬಾರ್ದು ಅಂತಲ್ಲ, ಅದನ್ನು ಮಾಡಿ ಅದು ಯೋಗದಲ್ಲಿ ಕುತ್ಕೊಂಡಾಗ ಹೆಚ್ಚಿನ ಸಮಯ ಏನ್ ಮಾಡ್ಬೇಕು? ವಿಶ್ವ ಕಲ್ಯಾಣಕ್ಕೇನೆ ನಿಮ್ಮನ್ನು ನೀವೇನ್ ಮಾಡ್ಬೇಕು? ನಿಮಿತ್ತ ಆಗಿರಬೇಕು. ಬಾಬನ ಕೈಲಿ ಮನಸ್ಸು ಬುದ್ಧಿಯನ್ನ ಕೊಟ್ಬಿಟ್ಟು ನೀವು ಖುಷಿಯಾಗಿರ್ಬೇಕು, ಬೇರೆಯವರನ್ನು ಕೂಡ ಖುಷಿ ಮಾಡಬೇಕು. ಮನಸಾ ಸೇವೆಯ ಮೂಲಕ ಏನ್ ಮಾಡ್ಬೇಕು? ವಾತಾವರಣವನ್ನ ಸ್ಟ್ರಾಂಗ್ ಮಾಡಿ. ಹಾಗಂತ ಈ ಕಾರ್ಯದಲ್ಲಿ ಏನು ವಿಘ್ನಗಳು ಬರೋದಿಲ್ಲ ಅಂತಲ್ಲ, ಬೇಕಾದಷ್ಟು ಬರ್ತದೆ. ಆದ್ರೆ ಅದನ್ನು ಕೇವಲ ಏನ್ ಮಾಡಿ? ಸಾಕ್ಷಿ ದ್ರಷ್ಟ. ಈಗ ನೀವೆಲ್ಲೋ ಟೂರಿಗೆ ಹೋಗಿರ್ತೀರಾ, ಅಲ್ಲಿ ತೊಂದರೆಗಳು ಕಷ್ಟಗಳು ಬರ್ತಾವೋ ಬರಲ್ಲೋ? ಟೂರಿಗೆ ಹೋದಾಗ ಬರ್ತವೆ. ಅಂಶಗಳು ಬರ್ತವೆ, ಹೊಂಡಗಳು ಬರ್ತವೆ, ಹಸು ಅಡ್ಡ ಬರ್ತದೆ, ವ್ಯಕ್ತಿ ಬರ್ತಾನೆ, ನೀನ್ ಯಾಕೆ ಬಂದೆ, ಆಕ್ಸಿಡೆಂಟ್ಗಳು ಬರ್ತವೆ, ಮಳೆಗಳು ಬರ್ತವೆ ಅಲ್ವಾ? ಅದು ಬಂತು ಅಂತ ಅಲ್ಲೇ ನಿಮ್ಮ ಪ್ರವಾಸವನ್ನ, ನಿಮ್ಮ ಜರ್ನಿಯನ್ನು ನಿಲ್ಲಿಸ್ಬಿಡ್ತೀರಾ? ನಿಲ್ಸೋದಿಲ್ಲ. ಅಥವಾ ಅಲ್ಲಿ ಏನಾಗಿದೆ ಅಂತ ಅಲ್ಲಿ ನೋಡ್ಕೊಂಡು ನಿಂತಿರ್ತೀರಾ? ಇಲ್ಲ. ಹೋಗ್ಬೇಕಾದ್ರೆ ಯಾವ್ದೋ ಒಂದು ವೆಹಿಕಲ್ ಹಾಳಾಗಿರ್ತದೆ, ಅಲ್ಲಿ ನಿಂತ್ಕೊಂಡ್ಬಿಟ್ಟು ಏನಾಯ್ತಪ್ಪ ನಾನು ರಿಪೇರಿ ಮಾಡ್ಕೊಡ್ತೇನೆ ಅಂತ ಹೇಳ್ತಾ ಕೂತ್ಕೊಳ್ತೀರಾ? ಇಲ್ಲ, ಮತ್ತೆ ನೋಡ್ಬಿಟ್ಟು ಹೋಗ್ತಾ ಇರ್ತೀವಿ. ಹೋಗ್ತಾ ಇರ್ತೀರಿ ಅಲ್ವಾ? ಹಾಗೆ ಇಲ್ಲೂ ಕೂಡ ಸೈಡ್ ಸೀನ್ಗಳು ಬರ್ತವೆ, ಯಾರ್ದೋ ಕಡಿಮೆತನಗಳಿರ್ತವೆ, ಲೆಕ್ಕಾಚಾರಗಳು. ಅಯ್ಯೋ, ಪ್ರಪಂಚದಲ್ಲಂತೂ ತೊಂದರೆ ಆಗತ್ತೆ, ಸರಿ, ಬಾಬನ ಮನೆಯಲ್ಲೂ ಹಿಂಗಾಗತ್ತಾ? ಯೋಗೀಶಣ್ಣನು ಹಿಂಗ್ ಮಾಡ್ತಾರಾ? ನಮ್ಮ ಯೋಗದಲ್ಲಿ ಏನಾಗ್ತದೆ? ಅದೇ ವಿಷಯಗಳಿರ್ತವೆ. ಯಾವ್ದು? ಬೇರೆಯವ್ರ ತಪ್ಪು ನೋಡೋದೇ ನಮ್ ಕೆಲಸ, ಹೌದು ತಾನೆ? ಅದು ಯಾವ್ದನ್ನು ಕೂಡ ನೀವೇನ್ ಮಾಡಬಾರ್ದು? ನೋಡದೇನೆ ಈಶ್ವರಿ ಸೇವೆ ಮಾಡೋದ್ರ ಕಡೆಗೆ, ಸಂಪಾದನೆ ಮಾಡೋದ್ರ ಕಡೆಗೆ, ಜಮಾ ಮಾಡೋದ್ರ ಕಡೆ ಗಮನವನ್ನ ಕೊಡಿ. ಆದ್ಮೇಲೆ ಈ ಗುಣ ಬೆಂಗಳೂರಿನವ್ರ ಹತ್ರ ತುಂಬಾ ಚೆನ್ನಾಗಿದೆ. ಯಾರ ಹತ್ರ? ಬೆಂಗಳೂರವ್ರ ಹತ್ರ. ನಿಮ್ಮ ಎದುರುಗಡೆಗೆ ಟೂ ವೀಲರ್ ಇರ್ಬೇಕಾ, ಡಬ್ ಅಂತ ಬೀಳ್ಲಿ, ಅವ್ರು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದ್ರೆ ಆಫೀಸಿಗೆ ಲೇಟ್ ಆಗಿದ್ದಿರ್ತಾರೆ. ಏನೇ ಪ್ರಶ್ನೆ ಕೇಳಿದ್ರೆ ಅವ್ರ ಹತ್ರ ಒಂದು ರೆಡಿ ಆನ್ಸರ್ ಇರ್ತದೆ. ಏನು? ಟೈಮ್ ಆಯ್ತು, ಹೋಗ್ಬೇಕು. ಗೊತ್ತಿಲ್ಲ. ಗೊತ್ತಿಲ್ಲ. ಕೆಲವೊಂದ್ಸಲ ನಿಮ್ಮ ಹೆಸರೇನು ಅಂತ ಕೇಳಿದ್ರು ಕೂಡ ಗೊತ್ತಿಲ್ಲ. ಗೊತ್ತಿಲ್ಲ. ನಮ್ಮೂರಲ್ಲಿ ಹಂಗಿಲ್ಲ. ದಾರಿಯಲ್ಲಿ ಪರಿಚಯ ಇಲ್ದಿದ್ರು ಕೂಡ ಒಂದು ಮಗುಳಾಗೆ ಸಿಗ್ತದೆ ಆತ್ಮೀಯಿಂದ ಮಾತಾಡ್ತಾರೆ. ಸರಿನಾ? ದಾರಿ ಹೇಗೆ ಹೋಗೋದು ಕ್ಲೀನ್ ಆಗಿ ಇರ್ತಾರೆ. ಅಷ್ಟು ಒಳ್ಳೆ ಗುಣ ನಮ್ಮ ಊರಿನಲ್ಲಿ ಇದೆ. ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದ್ಮೇಲೆ ನನಗೆ ಗೊತ್ತಾಯ್ತು. ಅಂದ್ರೆ ಬೆಂಗಳೂರಿನವ್ರು ಯಾಕೆ ಹಾಗೆ ಹೇಳಿ? ಮನಿ. ದುಡ್ಡು 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 ಅದು ಒಂದೇ ಹಿಂಗ್ ಇಟ್ಕೊಂಡ್ಬಿಟ್ಟಿದಾರ ಅವರು. ಎರಡೂ ಕಣ್ಣಿನ ಕಡೆ ಹಿಂಗ್ ಇಟ್ಕೊಂಡು ಹಣ ಒಂದೇ ಬೇಕೇ ಹೊರತು ಗುಣಗಳ ಬಗ್ಗೆ ಅವ್ರಿಗೇನಿಲ್ಲ, ಚಿಂತೆ ಇಲ್ಲ. ಹಾಗೆ ನೀವು ಕೂಡ ಬೇರೆ ಎಲ್ಲ ಸಾಕ್ಷಿದಷ್ಟಾಗಿ ನೀವು ಕೂಡ ಏನ್ ಮಾಡಿ? ಸಂಪಾದನೆ ಸಂಪಾದನೆ ಸಂಪಾದನೆ. ಯಾವ ಸಂಪಾದನೆ? ಆಧ್ಯಾತ್ಮಿಕ ಸಂಪಾದನೆ. ಅದರ ಕಡೆಗೆ ಗಮನವನ್ನ ಕೊಡಿ. ಯಾರು ಏನು ಮಾಡ್ತಾರೆ, ಯಾರು ಕಡಿಮೆತನ ಇದ್ದಾರೆ, ಅದು ನಿಮ್ಗೆ ಬೇಡ. ನೀವು ಫಸ್ಟ್ ಬರಬೇಕು. ಬೇರೆಯವ್ರು ಏನು ಮಾಡ್ತಾರೆ ಅದು ನಿಮ್ಗೆ ಬೇಕಾಗಿಲ್ಲ. ಆ ರೀತಿ ನಿಮ್ಮ ಮನಸ್ಸಲ್ಲಿ ಸಾಧನೆಯನ್ನು ಇಟ್ಕೊಂಡ್ಬಿಟ್ಟು ನಷ್ಟ ಮೋಹಗಳಾಗಿ ಸದಾ ಕಾಲ ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಸಮಯದಲ್ಲಿ ಏನಾಗಿರ್ಬೇಕು? ರೆಡಿ ಆಗಿರ್ಬೇಕು. ಯಾವ್ದಕ್ಕೆ? ಸೇವೆಗೆ, ವಿಶ್ವ ಕಲ್ಯಾಣ ವಿಶ್ವ ಕಲ್ಯಾಣಕ್ಕೆ. ಯಾವ್ದಕ್ಕೆ? ವಿಶ್ವ ಕಲ್ಯಾಣಕ್ಕೆ. ಏನೇ ಮಾಡ್ತಾ ಇಲ್ಲ, ಏನಿದ್ರು ಕೂಡ ವಿಶ್ವ ಕಲ್ಯಾಣ ಆಗ್ತಾ ಇರ್ಬೇಕಾಗ್ತದೆ. ಯಾಕೋ ರಾಡ್ ಹಾಕಿದ್ರಿ? ಯಾವಾಗ್ಲೂ ಕೂಡ ಎವರ್ ರೆಡಿ ಇರ್ಬೇಕು. ಆಗಿರಬೇಕಾಗ್ತದೆ. ಅವಾಗ ನೀವು ಪ್ರಶ್ನೆ ಮಾಡ್ತೀರಿ, ಅದೇ ಹೆಂಗ ಅಣ್ಣವ್ರೆ, ಎಲ್ಲಾ ಕೆಲಸ ಮಾಡ್ತೇನೆ, ವಿಶ್ವ ಕಲ್ಯಾಣಕ್ಕೆ ಹೆಂಗ್ ಇರ್ಲಿಕ್ಕೆ ಆಗ್ತದೆ? ಆಗ್ತದೋ ಆಗಲ್ವೋ? ಆಗುತ್ತೆ. ಅದ ಹೆಂಗೆ? ಕೆಲಸ ಮಾಡ್ತಾನು ಕೂಡ ಭಗವಂತನ ನೆನಪಲ್ಲಿ ಮಾಡಿದ್ರೆ ವಿಶ್ವ ಕಲ್ಯಾಣನೇ ಆಗುತ್ತೆ. ಊಟ ಮಾಡ್ತಾ ಮಾಡ್ತಾ ಮೊಬೈಲಲ್ಲಿ ಮಾತಾಡ್ಲಿಕ್ಕೆ ಆಗ್ತದೋ ಆಗಲ್ವೋ? ಆಗುತ್ತೆ. ಮಲ್ಕೊಂಡಾಗ ಮೊಬೈಲಲ್ಲಿ ಮಾತಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗುತ್ತೆ. ಅಡಿಗೆ ಮಾಡ್ತಾ ಮಾಡ್ತಾ ಮೊಬೈಲಲ್ಲಿ ಮಾತಾಡ್ಲಿಕ್ಕೆ ಆಗತ್ತೋ ಇಲ್ವೋ? ಆಗುತ್ತೆ. ಕಸ ಗುಡಿಸ್ತಾ ಮೊಬೈಲಲ್ಲಿ ಮಾತಾಡ್ಲಿಕ್ಕೆ ಆಗತ್ತೋ ಇಲ್ವೋ? ಆಗುತ್ತೆ. ಅದಾಗತ್ತಂದ್ರೆ ಇದ್ಯಾಕೆ ಆಗೋದಿಲ್ಲ? ಈ ಮೊದಲು ನಿಮ್ಮ ಹತ್ರ ಮೊಬೈಲ್ ಇತ್ತ? 8 ವರ್ಷದ ಮೊದಲು ಇರ್ಲಿಲ್ಲ. ಅವಾಗ ಕೆಲಸ ಮಾತ್ರ ಮಾಡ್ತಿದ್ರು ತಾನೆ? ಹೌದು. ಇವಾಗ ಕೆಲಸದ ಜೊತೆಗೆ ಮೊಬೈಲು ಕೂಡ ಸೇರ್ಬಿಟ್ಟು ಮಾಡ್ತಿದ್ರು ತಾನೆ? ಹೌದು. ಹಾಗೇನೆ ಏನೇ ಕೆಲಸ ಮಾಡ್ತೀವಿ, ಈ ಕೆಲಸ ಏನಾಗಿರ್ಬೇಕು? ರೆಡಿ. ಈಗ ಬಾಬನ ಪ್ರಶ್ನೆ, ಕರೆಕ್ಟ್ ಆಗಿ ಉತ್ತರ ಕೊಡಿ. ನೀವು ಊಟ ಮಾಡ್ತಿದ್ದೀರಿ, ಮೊಬೈಲಲ್ಲಿ ಮಾತಾಡ್ತಿದ್ರಿ, ಎರಡೂ ಮಾಡ್ತಿದ್ರಿ, ನಿಮ್ಮ ಹೆಚ್ಚಿನ ಗಮನ ಯಾವ ಕಡೆಗಿದೆ? ಮೊಬೈಲ್ ಮೊಬೈಲೇ ಜಾಸ್ತಿ. ಅರ್ಥ ಆಯ್ತಾ? ಹಾಗಾದ್ರೆ ಊಟ ಆಗ್ತಾ ಇರ್ತಾರೆ, ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಅದಕ್ಕಿದೆ ತಾನೆ?
ಹಾಗೆ ಇಲ್ಲೂ ಕೂಡ ಯಾವುದೇ ಕೆಲಸ ಮಾಡ್ತಿದ್ರೆ ಅದಕ್ಕೆ ಎರಡನೇ ಪ್ರಾಮುಖ್ಯತೆ. ಮೊದಲ ಪ್ರಾಮುಖ್ಯತೆ ಯಾವುದಕ್ಕೆ? ವಿಶ್ವ ಕಲ್ಯಾಣಕ್ಕೆ. ಯಾಕೆ ಹೇಳಿ? ಸಂಪಾದನೆ ಸಂಪಾದನೆ ಆಗ್ತಾ ಇದೆ ತಾನೆ. ಅದಕ್ಕಾಗಿ ಸದಾ ಕಾಲ ನಿಮ್ಮ ಮನಸ್ಸು ಏನಾಗಿರ್ಬೇಕು? ವಿಶ್ವ ಕಲ್ಯಾಣಕ್ಕೆ ಇರ್ಬೇಕು. ಅಂದ್ರೆ ಸೇವೆಯ ಸಮಯ ಬೇರೆ, ಪುರುಷಾರ್ಥದ ಸಮಯ ಬೇರೆ, ಲೌಕಿಕ ಬೇರೆ, ಅಲೌಕಿಕ ಬೇರೆ ಇಲ್ಲ. 24/7 ಏನ್ ಆಗ್ಲಿ ಆಗದೆ ಇರ್ಲಿ, ವಿಶ್ವ ಕಲ್ಯಾಣಕ್ಕೆ ನಿಮ್ಮ ಮನಸ್ಸು ಸದಾ ಎವರ್ ರೆಡಿ ಆಗಿರ್ಬೇಕು. ಆಗಿರ್ಬೇಕು. ಅದು ಎಷ್ಟು ಹೊತ್ತು ಇರ್ತದೆ ಅಂತ ಯಾರು ಚೆಕ್ ಮಾಡ್ಕೊಳ್ಬೇಕು? ನಾನೇ ಒಂದು ವೇಳೆ ಅದು ಇಲ್ಲ ಅಂದ್ರೆ ಮತ್ತೆ ವಾಪಸ್ ಏನ್ ಮಾಡ್ಬೇಕು? ತಂದ್ಬಿಟ್ಟು ಅದನ್ನ ಮತ್ತೆ ಕೂರಿಸ್ಬೇಕು. ಕುಳಿಸ್ಬಿಟ್ಟು ಇದನ್ನ ಮಾಡ್ತಾ ಇದ್ರೆ ನೀವು ಸಂತುಷ್ಟವಾಗಿರ್ತಿರೋ ಇರಲ್ವೋ? ಇರ್ತೀವಿ. ಸರಿ, ಲಾಸ್ಟ್ ಕ್ವಶನ್. ನಿಮ್ಗೆ ತುಂಬಾ ಹೊಟ್ಟೆ ನೋವು ಬಂದಿದೆ. ಏನ್ ಬಂದಿದೆ? ಹೊಟ್ಟೆ ನೋವು. ನೀವು ಅಂಗಡಿಗೆ ಹೋಗಿದ್ದೀರಾ. ಯಾರ ಅಂಗಡಿಗೆ? ನಿಮ್ದೇ ಅಂಗಡಿ. ಒಳ್ಳೆ ವ್ಯಾಪಾರ ಆಗ್ತಾ ಇದೆ, ಕಸ್ಟಮರ್ ಬರ್ತಾ ಇದಾರೆ, ಲಾಭ ಆಗ್ತಾ ಇದೆ. ನಿಮ್ಮ ಗಮನ ಹೊಟ್ಟೆ ನೋವಿನ ಕಡೆಗೆ ಇರ್ತದೋ ಅಥವಾ ಲಾಭದ ಕಡೆಗೆ ಇರುತ್ತೋ? ಲಾಭದ ಕಡೆಗೆ ಇರ್ತದೆ ಅಣ್ಣ. ಹೌದು ತಾನೆ, ಯಾಕಂದ್ರೆ ರಾಕೇಶ್ ಅನ್ನೋದು ಅಂಗಡಿ ಇದೆ, ಅದಕ್ಕೆ ಗೊತ್ತಿದೆ ಅವರಿಗೆ. ಹೌದು ತಾನೆ. ಹಾಗೆ ಮಾಡ್ತಾರೆ. ಕರ್ಮದ ಲೆಕ್ಕಾಚಾರದ ಅನುಸಾರ ನಿಮಗೆ ಏನು ಬರ್ತದೆ? ಟೆಸ್ಟ್ ಪೇಪರ್ಗಳು ಬರ್ತವೆ, ಜನನು ಬರ್ತಾರೆ, ಪ್ರಪಂಚ ವಿನಾಶನೂ ಕೂಡ ಆಗ್ತಾ ಇರ್ತದೆ. ಆದ್ರೆ ನೀವು ಅದರ ಕಡೆ ಗಮನ ಕೊಡಬಾರ್ದು. ನೀವು ಯಾವ್ದ್ರ ಕಡೆ ಗಮನ ಕೊಡ್ಬೇಕು? ಕೇವಲ ಸಂಪಾದನೆ. ಆಧ್ಯಾತ್ಮಿಕ ದೇಹತ್ತಿನ ಪದಮ ಸಂಪಾದನೆ ಕಡೆ ಗಮನ ಕೊಡ್ತಾ ಹೋಗಿದ್ದಿದ್ರೆ ಹೊರಗಡೆ ವಾತಾವರಣದ ವ್ಯಕ್ತಿಗಳ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. ನೀವು ಬೇಕಾದ್ರೆ ನಿಮ್ಮ ಅಂಗಡಿಗೆ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ಊರ್ ಸುದ್ದಿ ನಿಮ್ಗೆ ಗೊತ್ತೇ ಇರೋದಿಲ್ಲ. ಗೊತ್ತಿರ್ತದ? ಊರ್ ಸುದ್ದಿ ಗೊತ್ತಾಗೋದು ಯಾವಾಗ? ಖಾಲಿಯಾಗಿ ಕುಂತ್ಕೊಂಡಾಗ. ಪುರ್ಸತ್ತಿರ್ತಲ್ಲ, ಅವಾಗೆಲ್ಲ ಗೊತ್ತಾಗ್ತದೆ. ಅದಕ್ಕಾಗಿ ಆ ಪುರ್ಸತ್ ಮಾಡ್ಲಿಕ್ಕೆ ಅವಕಾಶನೇ ಕೊಡಬೇಡಿ. ಓಕೆ. ಓಂ ಶಾಂತಿ. ಓಂ ಶಾಂತಿ.